ಹಾಯ್ ಹಲೋ ನಮಸ್ಕಾರ. ಲವ್ ಮಾಕ್ಟೈಲ್ 3 ಒಂದು ವಿಶೇಷವಾದಂತಹ ಲವ್ವೆಬಲ್ ರೈಡ್ಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಒಂದು ಅಚಲವಾದ ನಿರ್ಧಾರ ಗೆಲುವಿನ ಕಡೆ ದಾರಿ ತೋರಿಸುತ್ತಂತೆ. ನಾವು ಕೂಡ ಒಂದು ಗಟ್ಟಿ ನಿರ್ಧಾರದ ಜೊತೆಗೆ ಬರ್ತೀವಿ ಅಂತ ಮಾರ್ಚ್ 19ನೇ ತಾರೀಕು ರಾಜ್ಯಾದ್ಯಂತ ಲವ್ ಮಾಕ್ಟೈಲ್ 3 ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗೋದ್ರ ಹಿಂದೆ ನಾನು ಹೇಳಿದ್ನಲ್ಲ, ಅಚಲವಾದ ನಿರ್ಧಾರಗಳು, 2 ನಿರ್ಧಾರಗಳು ನಮ್ಮ ಜೊತೆ ಜಾಯ್ನ್ ಆಗಿದೆ. ಒಂದು ಡಾರ್ಲಿಂಗ್ ಕೃಷ್ಣ ಅವರು, ಇನ್ನೊಂದು ಮಿಲನಾ ನಾಗರಾಜ್ ಅವರು. ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿರ್ಧಾರದ ಚರ್ಚೆ ತುಂಬ ಜೋರಾಗಿದೆ. ಯಶ್ ಅವರು ಮುಂದೆ ಹೋದ್ರು, ನೀವು ಹಿಂದೆ ಬಂದ್ರಿ. ಹೇಗೆ ಈ ಐಡಿಯಾಲಜಿ? ಇಲ್ಲ, ಆ್ಯಕ್ಚುಲಿ ಫೆಬ್ರವರಿ ಬರಬೇಕು ಅಂತ January 23 ಅಂತ ಅಂದ್ಕೊಂಡ್ವಿ. ಅವಾಗ ಲ್ಯಾಂಡ್ ಲಾರ್ಡ್ ಇದು ಬಂತು. ಸೊ ಅದು ಬೇಡ ಅಂದ್ಬಿಟ್ಟು ಆ್ಯಕ್ಚುಲಿ ರೆಗ್ಯುಲರಾಗಿ ಏನಾಗ್ತಿತ್ತು ಅಂದರೆ ಫೆಬ್ರವರಿ ವ್ಯಾಲೆಂಟೈನ್ಸ್ ಬರ್ತಾಯಿದ್ವಿ. ಸೊ ಇದು ಬಂದು ಒಂದು ಫ್ಯಾಮಿಲಿ ಫಿಲಮು. ಸೊ ಫ್ಯಾಮಿಲಿ ಫಿಲಮ್ ಆಗಿರೋದ್ರಿಂದ ನಾನು ಏನು ಮಾಡಿದೆ, ಎಕ್ಸಾಮ್ಸ್ ಎಲ್ಲ ಮುಗಿಯೋ ಟೈಮ್ಗೆ ಬಂದರೆ ಆವಾಗ ಅಟ್ಲೀಸ್ಟ್ ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಅದು ಇದಾಗುತ್ತೆ ಅಂತ. ಸೊ April 10th ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಇದು ತುಂಬ ಒಳ್ಳೆ ಡೇಟ್ ಅಲ್ಲ, 19 ನಿಮಗೆ 4-5 ದಿನ ಹಾಲಿಡೇ ಇದೆ. ಸೊ ಜನರಲಿ ಏನಂದರೆ ಹಾಲಿಡೇ ಡೇಟ್ಸ್ಗೆ ಸಿನಿಮಾಗಳು ಕಾಯ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಎಲ್ಲ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಯಾವುದಿದೆ ಅದೆಲ್ಲರೂ ನಿಮಗೆ ಆ ಡೇಟಿಗೆ ಏನಂದರೆ ಖರ್ಚಿಗೆ ಹಾಕ್ಬಿಟ್ಟಿರ್ತಾರೆ 1 ವರ್ಷ 2 ವರ್ಷದಿಂದಲೇ. ಸೊ ಆ ಥರದೊಂದು ಡೇಟ್ ಇದು ಟಾಕ್ಸಿಕ್ ಅವರು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಕನ್ನಡ ಸಿನಿಮಾ, ದೊಡ್ಡ ಸಿನಿಮಾ ಬರ್ತಾ ಇಲ್ಲ ಅಂದಾಗ ಕನ್ನಡ ಆಡಿಯನ್ಸ್ ಅಂತ ಇರ್ತಾರಲ್ವ, ಕನ್ನಡ ಸಿನಿಮಾನೇ ನೋಡಬೇಕು ಅಂತ ಇರೋ ಆಡಿಯನ್ಸ್ಗೆ ಕನ್ನಡ ಸಿನಿಮಾ ಇರಲ್ಲ ಒಂದು ಹಬ್ಬಕ್ಕೆ. ಸೊ ಅದಕ್ಕೋಸ್ಕರ ನಾನು ಇದೇ ಡೇಟಿಗೆ ಬರಬೇಕು ಅಂತ. ಧೈರ್ಯ ಬೇಕು ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ. ನಾವು ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಸುತ್ತಮುತ್ತ ಏನೇನು ಆಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇರ್ತೀರಾ. ಈ ಒಂದು ಹಠಾತ್ ಡಿಸಿಷನ್ನು ಯಾವ ಮೂಮೆಂಟಲ್ಲಿ ಪಾಸಿಬಲ್ ಆಯಿತು ನಿಮಗೆ? ಅದೇ ಕೃಷ್ಣ ಅವ್ರು ಹೇಳ್ದಂಗೆ ಬೇಗನೆ ರೆಡಿ ಆಗಿತ್ತು ಫಿಲ್ಮು. ನಮಗೊಂದು ರೈಟ್ ಟೈಮ್ ರಿಲೀಸ್ ಅನ್ನೋದು ಯಾವಾಗಲೂ ಇದೆ ತಲೆಯಲ್ಲಿ. ಇನ್ಫ್ಯಾಕ್ಟ್ ಲಾಸ್ಟ್ 2 ಸಿನಿಮಾಗಳು ಫೆಬ್ರವರಿ ಟೈಮಲ್ಲಿ ಬಂದಿದ್ವಲ್ವ. ಸಮ್ವೇರ್ ಅದೊಂದು ಸ್ವಲ್ಪ ನಮಗೆ ಕನ್ಫ್ಯೂಷನಲ್ಲಿತ್ತು, ಈ ಸತಿ ಫೆಬ್ರವರಿ ನಾವು ಬರಬೇಕಾ ಬೇಡವಾ. ಬಿಕಾಸ್ ದಿಸ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಫಿಲ್ಮ್. ಅಂದರೆ ತಂದೆ ಮಗಳ ಕತೆ ಜೊತೆಗೆ ಒಂದು ಕುಟುಂಬ ಕೂತು ನೋಡೋವಂಥ ಸಿನಿಮಾ, ನೀಟ್ ಸಿನಿಮಾ. ಸೊ ನಮ್ಗೇನಂದರೆ ನಮಗೆ ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಆಗಿರೋದ್ರಿಂದ ಅವ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಸೊ ಅವರೇ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಆಗಿರೋದ್ರಿಂದ ಫ್ರೀ ಇರಬೇಕು. ಇವಾಗ ಮಕ್ಕಳಿಗೆ ಎಕ್ಸಾಮ್ಸ್ ಇದ್ದರೆ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಬರಲ್ಲ. ಸೊ ನಾವು ಮುಂದಕ್ಕೆ ಹೋಗೋದು ಅಂತ ಡಿಸೈಡ್ ಆಗೋಗಿ ನಾವು April 10th ಅನೌನ್ಸ್ ಮಾಡಿದ್ವಿ. ಅಂದರೆ ಈಗ ಆಬ್ವಿಯಸ್ಲಿ ಮಾರ್ಚ್ ಪೂರ್ತಿ ಟಾಕ್ಸಿಕ್ ಅವ್ರು ಇರ್ತಾರೆ ಅಂತ. ಟೆಲಿಕಾಸ್ಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ನಾವು ಅನೌನ್ಸ್ ಮಾಡಿದಾಗ ಗೊತ್ತಾದಾಗ ವೈ ನಾಟ್, ಬಿಕಾಸ್ ನಾವು ರೆಡಿ ಇದ್ವಿ. ಒಂದು ಸಿನಿಮಾ ರೆಡಿ ಇದೆ, ಆಮೇಲೆ ಇನ್ನೊಂದು ಹಾಲಿಡೇ ಡೇಟ್ ಅದು, ಯುಗಾದಿ, ರಂಜಾನ್ ಇದೆ, ಲಾಂಗ್ ವೀಕೆಂಡ್, ಜನ ಕಾಂಟೆಂಟ್ ನೋಡೋಕೆ ಕಾಯ್ತಿರ್ತಾರೆ. ಆ್ಯಂಡ್ ಆಲ್ಸೋ ಜನ ಈ ಕನ್ನಡ ಸಿನಿಮಾಗಳೇ ಇಲ್ಲ ಮಾರ್ಚಲ್ಲಿ, ತುಂಬ ಕಮ್ಮಿ, ಐ ಥಿಂಕ್ ತುಂಬ ಕಮ್ಮಿ ನಂಬರಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಿದೆ. ವೈ ನಾಟ್ ಅಂತಲೂ ಅನ್ನಿಸ್ತು. ಆ್ಯಂಡ್ ಬಹಳಷ್ಟು ಮಕ್ಕಳಿಗೆ ಎಕ್ಸಾಮ್ ಮುಗ್ದಿರುತ್ತೆ. ಸೊ ಹಾಗಾಗಿ ಒಳ್ಳೆ ಟೈಮ್. ಐ ಥಿಂಕ್ 10th ಒಂದು ಬಿಟ್ಟು ಆಲ್ಮೋಸ್ಟ್ ಎಲ್ಲಾದ್ರೂ ಮುಗಿದೋಗಿರುತ್ತೆ. ಎಕ್ಸಾಮ್ ಮುಗ್ದಿರುತ್ತೆ. 10th April 2nd ಮುಗಿಯುತ್ತೆ. ಸೊ ಅಷ್ಟರಲ್ಲಿ 2ನೇ ಬಂದಿರುತ್ತೆ. ಸೊ ಆಮೇಲೆ ಇದೇನೋ ಒಂದು ಲವ್ ಸ್ಟೋರಿ ಆದರೆ ಮತ್ತೊಂದಾದ್ರೆ ಬರೀ ಇದು ಒಂದು ಸೀಮಿತ ಕ್ರೌಡು ಅಥವಾ ಲವ್ ಸ್ಟೋರಿ ಕಾಲೇಜ್ ಆ ಥರ ಇಲ್ಲ. ಇದು ಸಿನಿಮಾ, ಇದು ಕುಟುಂಬ ಸಮೇತ ಕುತ್ಕೊಂಡು ನೋಡೋಂಥ ಸಿನಿಮಾ. ಇದು ಯಂಗ್ಸ್ಟರ್ಸ್ಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ, ಸೊ ಎಲ್ಲರಿಗೂ ಅಜ್ಜ ಅಜ್ಜಿಗೆ ಎಲ್ಲರೂ ಬಂದು ಕೂತ್ಕೊಂಡು ಅಜ್ಜ ಅಜ್ಜಿಗೆ. ಸೊ ಏನಂದ್ರೆ ನಮಗೆ ಒಂದು ತುಂಬು ಕುಟುಂಬ ಇರೋಂಥವ್ರು ನೋಡೋಕ್ಕೆ ಪರ್ಫೆಕ್ಟ್ ಫಿಲಮ್. ಸೊ ನಿಮಗೆ ತುಂಬ ಕುಟುಂಬ ಸೇರೋದು ಯಾವಾಗ? ಹಬ್ಬಗಳಿಗೆ ಸೇರ್ತಾರೆ. ಸೊ ನಿಮಗೆ ಅವರೆಲ್ಲರೂ ಒಂದು ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದಾಗ, ಈಗ ನೀವು ಇದನ್ನು ದುರಂಧರ್ ಅಂತ ಹೇಳ್ತೀವಿ. ದುರಂಧರ್ಗೆ ನೀವು ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಡೆಫಿನೆಟ್ಲಿ ಏರೇಟೆಡ್ ಇರುತ್ತೆ ಆ್ಯಂಡ್ ವೈಲೆನ್ಸ್ ಇರುತ್ತೆ. ಸೊ ಅದನ್ನು ನೋಡೋಂಥ ಆಡಿಯನ್ಸ್ ಬೇರೆ ಇರ್ತಾರೆ. ಸೊ ಇದು ಬಂದು ನಿಮಗೆ ಕಂಪ್ಲೀಟ್ ಹಬ್ಬದ ವಾತಾವರಣದಲ್ಲಿ, ಹಬ್ಬದಲ್ಲಿ ಎಲ್ಲ ಫ್ಯಾಮಿಲಿಯಲ್ಲೆಲ್ಲ ಹೋಗಿ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಬರುವಂಥ ಒಂದು ಚಿತ್ರ. ಅಂದರೆ ಇವಾಗ ಟಾಕ್ಸಿಕ್ ಇದ್ದಾರೆ, ಬಹುದೊಡ್ಡ ಸಿನಿಮಾ, ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಕಾಯ್ತಾ ಇದ್ರು, ಮಾರ್ಚ್ 19 ಟಾಕ್ಸಿಕ್ ಬರುತ್ತೆ, ಮಾರ್ಚ್ 19 ಮೆಂಟಲಿ ಮೈಂಡಲ್ಲಿ ಫಿಕ್ಸ್ ಆಗಿದ್ರು. ನೋಡ್ಬೇಕು ಒಂದು ದೊಡ್ಡ ನಾವೇ ಆದ್ರೂ ಒಂದು ದೊಡ್ಡ ಕನ್ನಡ ಸಿನಿಮಾ ಬರ್ತಿದೆ, ನಾನು ರೆಡಿ ಇದನ್ನ ನೋಡ್ಬೇಕು, ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಮಾರ್ಚ್ 19 ಫಿಕ್ಸ್ ಆಗಿದ್ರು. ಅವಾಯ್ಡ್ ಆಯ್ತಲ್ಲ, ಈಗ ಯಾರು ಇಲ್ವಲ್ಲ ಅಲ್ಲಿ. ಸೊ ಅವಾಯ್ಡ್ ನಾವು ಇದು ಮಾಡೋಣ ಅಂದ್ಬಿಟ್ಟು ನಾವು ಪ್ರಿಪೋನ್ ಮಾಡ್ಕೊಂಡ್ವಿ. 19ಕ್ಕೆ ಹಬ್ಬದೂಟ ಅಂತೂ ಫಿಕ್ಸು. 18 ನೈಟ್ ದಿನ ಶೋ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಪ್ರೀಮಿಯರ್ಸ್ ಎಲ್ಲ 18ರಿಂದನೇ. ನಾವು ಟ್ರೈಲರ್ ನೋಡ್ತಾ ಇದ್ವಿ ಕೃಷ್ಣ ಸರ್. ಯಾವಾಗಲೂ ನೀವು ತೆರೆ ಮೇಲೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಕಾಯುವಿಕೆಗಳನ್ನ ಇಟ್ಕೊಂಡೇ ಬರ್ತೀರಾ. ಅದು ಲವ್ ಮಾಕ್ಟೈಲ್ನ ಬಿಟ್ಟು ಮಾತಾಡೋದಾದರೆ ನಿಮ್ಮ ಪ್ರಯತ್ನ ಜಾರಿಯಲ್ಲಿದೆ, ಸೋಲು ಗೆಲುವುಗಳು ಕಾಮನ್ನು. ನೀವು ಟ್ರೇಲರಲ್ಲಿ ಯಾವುದೇ ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಟಿಕೆಟ್ ತೆಗೆದುಕೊಂಡು ಆಡಿಯನ್ಸ್ ಬರಲಿ, ಸಿನಿಮಾ ನೋಡಲಿ ಅನ್ನೋ ಅಂಥ ಒಂದು ಸ್ಟೈಲಲ್ಲೇ ಟ್ರೇಲರ್ ಬಿಟ್ಟಿದ್ದೀರಾ. ಟ್ರೇಲರ್ಗೆ ಬರ್ತಾ ಇರುವಂತಹ ರೆಸ್ಪಾನ್ಸು, ಟ್ರೇಲರ್ ಎಷ್ಟು ವಿಶೇಷ ಆಗುತ್ತೆ ನಿಮಗೆ?
ಏನಾಗುತ್ತೆ ಅಂದರೆ ಫಸ್ಟು ನಾನು ಈ ಫಿಲಮ್ಗೆ ಟ್ರೈಲರೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ನಾನು ಟ್ರೈಲರ್ ಮಾಡಲ್ಲ ಈ ಫಿಲ್ಮ್ ಫಿಕ್ಸ್ ಆಗಿಬಿಟ್ಟಿದ್ದೆ. ಹಿಂಗೆ ಇಂಟರ್ವ್ಯೂ ಮಾಡ್ತಾ ನಮ್ಮ ಇಂಡಿಯನ್ ಎಕ್ಸ್‌ಪ್ರೆಸ್ ಶಾರದಾ ಅವರು ಒಂದ್ಸಲ ಮಾತಾಡ್ತಾ ಹಿಂಗೆ ಟ್ರೈಲರೇ ಮಾಡಲ್ವ ಹಿಂಗೆ, ಇಲ್ಲ ನನಗೆ ಏನು ಹೇಳಿದ್ರು ಏನೋ ಟ್ರೈಲರ್ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ, ನಂಗೆ ಏನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಸಿನಿಮಾ ಬಗ್ಗೆ. ಆಲ್ರೆಡಿ 2 ಸಿನಿಮಾ 1 and 2 ನೋಡಿದಾರಲ್ಲ ಆಡಿಯನ್ಸ್ಗೆ, ಸೊ ಜನಕ್ಕೆ ಗೊತ್ತು ನಾನು ಏನು ಇದು ಯಾವ್ದು ಆ್ಯಂಗಲ್ ಇದರಲ್ಲಿ ದಾರಿಲಿ ಹೋಗ್ತದೆ ಅಥವಾ ಏನಾಗಿ ಆಗಿತ್ತು ಎಲ್ಲ ಗೊತ್ತಿರುತ್ತೆ. ಟ್ರೈಲರ್ ಬೇಡ ಅನಿಸುತ್ತೆ, ನನಗೆ ಮಾಡೋಕ್ಕಾಗ್ತಿಲ್ಲ ಟ್ರೈಲರು. ವೈ ಡೋಂಟ್ ಯು ಡೂ ಅ ರೀಕ್ಯಾಪ್ ಕೈಂಡ್ ಆಫ್ ಅ ಟ್ರೈಲರ್ ಅಂತಂದರು. ನಾನು ಅವ್ರು ಕೊಟ್ಟಿದ್ದೆ ಐಡಿಯಾ ನನಗದು. ಸರಿ ಯೋಚನೆ ಮಾಡ್ತೀನಿ ಅಂದ್ಬಿಟ್ಟು ಅವತ್ತು ಸುಮ್ಮನೆ ತಲೆಯಲ್ಲಿ ಇಟ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಯಾಕೆ ಮಾಡಬಾರ್ದು, ರಿಲೀಸ್ ಕರೆಕ್ಟಲ್ಲ, ಚೆನ್ನಾಗಿರುತ್ತಲ್ಲ, ಈ ಥರದೊಂದು ಟ್ರೈ ಮಾಡೋಣ ಅಂತೇಳಿ. ಸೊ 1 ಅಂದರೆ ಅವ್ನು ಜರ್ನಿ ಹೇಳ್ಕೊಂಬರ್ತಾನೆ, 1 2 ಅಲ್ಲೇನೇನಾಗಿತ್ತು, ಸೊ 3 ಏನೇನಾಗುತ್ತೆ ಅದೊಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ತಾ ಹೋಗ್ತಾನೆ ಅಷ್ಟೇ. ಅದೊಂದು ಬ್ಯೂಟಿಫುಲ್ ಜರ್ನಿನ ಆದಿ ಹೇಳ್ತಾನೆ. ಬಟ್ ಅದನ್ನು ನೀವು ಅದೇ ಜರ್ನಿ ಹೇಗಿರುತ್ತೆ ಅಂತ ನೀವು ತೆರೆ ಮೇಲೆ ನೋಡಿ ಅಂತ. ನಮಗೆ ಡಾರ್ಲಿಂಗ್ ಕೃಷ್ಣ ಅವರು ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇದ್ದಂಗೆ ಒಂದು ಸೂಕ್ತವಾದಂಥ ಪ್ರಮೋಷನಲ್ ಮಾಸ್ಟರ್ ಅಂತ ಅನಿಸುತ್ತೆ, ನಮಗೆ ಹಂಗೆ ಕಾಣಿಸುತ್ತೆ. ಏನಕ್ಕಂದರೆ 3 ಹಾಡುಗಳು ರಿಲೀಸ್ ಆಗುತ್ತೆ, ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗಿರುತ್ತೆ, ಈಗ ಟ್ರೇಲರ್ ರಿಲೀಸ್ ಆಗಿದೆ. ಈ ಟೆಕ್ನಿಕ್ಗಳು ಹೇಗೆ ವರ್ಕ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ? ತುಂಬಾ ಸಿಂಪಲ್ ಆಗಿ ಇಟ್ಟಿದ್ದೀವಿ. ನಾವೇನು actually ತುಂಬಾ ಏನು ಅಂದ್ರೆ ನಾವು ಏನೇನೋ ಮಾಡಬೇಕು, ಆ್ಯಕ್ಚುಲಿ ತುಂಬ ಸಿಂಪಲ್ ಆಗೇ ಇಡ್ತೀವಿ ಅಂತ ಅನ್ಸುತ್ತೆ ನನಗೆ. ತುಂಬ ಏನು ರೆಗ್ಯುಲರ್ ಅಂದರೆ ಒಂದು ಏನು ಸಿನಿಮಾಲಿದೆ ಅದನ್ನೇ ಜನಕ್ಕೆ ಕನ್ವೆ ಮಾಡ್ತೀವಿ. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಿಂದ ಅಥವಾ ಏನು ಅನ್ನೋದನ್ನ. ಮತ್ತು ಸ್ಟ್ರಾಟಜಿ ಏನೂ ಇಲ್ಲ, ಅಂದರೆ ಸಿಂಪಲ್ಲಾಗಿ ನಾವೇನು ಕಾಂಟೆಂಟ್ ಮಾಡಿದ್ದೀವಿ ಅದನ್ನು ಐ ಥಿಂಕ್ ವಿ ಲೆಟ್ ಇಟ್ ಔಟ್. ಸಾಂಗ್ಸ್ ಇರ್ಬೋದು. ಆಮೇಲೆ ನಾವು ಇನ್ನೊಂದು ಕಾನ್ಷಿಯಸ್ ಆಗಿ ತುಂಬ ಓವರ್ ಹೈಪ್ ಮಾಡಬಾರ್ದು ಫಿಲಮ್ನ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ಕೊಂಡು ಬರ್ತಾರೆ. ಬಟ್ ಒಂದಂತ ಹೇಳ್ತೀನಿ ನಿಮಗೆ, ಅಂದರೆ ತುಂಬ ವಿಭಿನ್ನವಾದ ಸಿನಿಮಾ ಲವ್ ಮಾಕ್ಟೇಲ್ 3. ನಿಮ್ಗೆ 1 2 ಕಂಪೇರ್ ಮಾಡಿದ್ರೆ ತುಂಬ ಬೇರೆ ಥರ ಇರೋ ಸಿನಿಮಾ. ಬಟ್ ಡೆಫಿನೆಟ್ಲಿ ತುಂಬ ಇಷ್ಟಪಡ್ತಾರೆ ಆಡಿಯನ್ಸ್, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡೋದ್ಮೇಲಂತೂ ವಾವ್ ಅಂತ ಹೇಳ್ತಾರೆ. ನೀವಿಬ್ಬರೂ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ, ಪ್ರೀತಿಯ ಗುಂಗು ಹೇಗಿರುತ್ತೆ ಸಿನಿಮಾದಲ್ಲಿ? ಕಾಡುತ್ತೆ ಅಂದರೆ ಬೇರೆ ರೀತಿ, ಅಂದರೆ ಲವ್ ಮಾಕ್ಟೇಲ್ ಅಂದರೆ ಹುಡುಗ ಹುಡುಗಿಗೆ ಆಗೋ ಪ್ರೀತಿ ಸೀಮಿತ ಅಲ್ಲ ಅದು. ಅಂದರೆ ನೀವು ಮೊದಲನೇ ಪಾರ್ಟ್ 2ನೇ ಪಾರ್ಟ್ ನೋಡಿದ್ರೆ, ಈಗ 3ನೇ ಭಾಗದಲ್ಲಂತೂ ಅಲ್ಲ, ನಿಮಗೆ ಲವ್ ಮಾಕ್ಟೇಲ್ 1ನಲ್ಲಿ ನಿಮಗೆ ಬಂದು ಹುಡುಗಿ ಮೇಲೆ ಇದ್ದಿದ್ದು, ಸೊ ಹೆಂಡ್ತಿ ಇದು, ಸೊ ಅದಾದಮೇಲೆ ಹೆಂಡ್ತಿ ಮಿಸ್ ಮಾಡ್ಕೊಳ್ಳೋದು ಅದ್ರ ಮೇಲೆ ಹೋಯ್ತು. ಸೊ ಇದು ತಂದೆ ಮಗಳದು. ಸೊ ಇದು ಬೇರೆ ಥರ ಲವ್, ಇದು ತಂದೆ ಮಗಳ ಮೇಲಿರೋಂಥ ಬಾಂಡಿಂಗು. ಬಹಳ ಪಾತ್ರಗಳ ನಡುವೆ ಪ್ರೀತಿ, ಅಂದರೆ ಪ್ರೀತಿ ಒಂದೇ ಫಾರ್ಮಲ್ಲಿ ಇರಲ್ಲ ಅಲ್ವಾ. ಹುಡುಗ ಹುಡುಗಿಗೆ ಸೀಮಿತ ಅಲ್ಲ ಪ್ರೀತಿ. ತಂದೆ ತಾಯಿ, ತಾತ ಅಜ್ಜಿ, ಮಗು, ತಂದೆ, ಅಂದರೆ ಆ ಸಂಬಂಧ, ಅಣ್ಣ ತಮ್ಮ, ಸೊ ಅಕ್ಕ ತಂಗಿ, ಈ ಥರದ್ದೆಲ್ಲ ಸಪ್ರೇಟ್ ಇರುತ್ತಲ್ಲ. ಸೊ ಆ ಥರದ್ದೊಂದು ಬಂದು, ಸೊ ಇದರಲ್ಲಿ ನಿಮಗೆ ಗಂಡ ಹೆಂಡ್ತಿ ಲವ್ ಇಲ್ಲ ಇದರಲ್ಲಿ. ಸೊ ಇದರಲ್ಲಿ ಬಂದು ನಿಮಗೆ ಬೇರೆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದು ಹೊಸ ಮ್ಯಾಟರೇ ಒಂಥರ. ಕೃಷ್ಣ ಅವ್ರಿಗೆ ಮಕ್ಕಳಂದ್ರೆ ತುಂಬ ಇಷ್ಟನಾ? ಇಷ್ಟ, ಅಫ್ಕೋರ್ಸ್ ಇಷ್ಟ ಗೊತ್ತಿಲ್ಲ. ಏನಕ್ಕೆ ಕಂಟೆಂಟ್ಸಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ಆ್ಯಕ್ಟ್ ಮಾಡೋದು ಬೇರೆ, ಕ್ಯಾಮ್ರಾ ಚಾಲು ಆದಾಗ ಒಂದು ರಿಯಲ್ ಕನೆಕ್ಷನ್ ಹುಟ್ಕೊಳ್ಳೋದು ಬೇರೆ. ನಾವು ಸಾಂಗಲ್ಲಿ ನೋಡ್ತಾ ಇದ್ವಿ, ಈ ಒಂದೇ ಸಾಂಗಲ್ಲಿ ಅಂತಲ್ಲ, ಬೇರೆ ಬೇರೆ ಸಾಂಗ್ಗಳಲ್ಲೂ ಕೃಷ್ಣ ಅವರು ಭಾವನೆಗಳನ್ನ ಬೇರೆ ಬೇರೆ ರೀತಿ ತೋರಿಸ್ತಾರೆ. ಒಬ್ಬ ಅಪ್ಪನಾಗಿ, ಅಂದರೆ ಈಗ ರಿಯಲ್ ಲೈಫಲ್ಲೂ ಅಪ್ಪ ಆಗಿದ್ದಾರೆ, ಆ ಕನೆಕ್ಷನ್ಸು ಹೇಗೆ ಬಿಲ್ಡ್ ಆಗುತ್ತೆ ಅಂತ ಸಿನಿಮಾದಲ್ಲಿ? ಇಲ್ಲ, ಆ ಥರದ್ದು ಆ್ಯಕ್ಚುಲಿ ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಆ ಥರ ಬಾಂಡಿಂಗ್ ಮಾಡ್ಕೊಂಡು ಸಿನಿಮಾ ಮಾಡೋಕೆ, ಯಾಕಂದರೆ ನಾವು ಬರೀ ಆ್ಯಕ್ಟರ್ ಆಗಿದ್ರೆ ಮಾಡ್ಬೋದು, ಅವೆಲ್ಲ ಕೂತ್ಕೊಂಡು ಟೈಮ್ ಇರುತ್ತೆ. ಡೈರೆಕ್ಷನ್ ಮಾಡ್ತಿರ್ತೀನಲ್ಲ, ಸೊ ಆವಾಗ ನನಗೇನಂದರೆ ನಾನು ಸ್ಕ್ರಿಪ್ಟ್ ಏನು ಬರ್ಕೊಂಡಿದ್ದೀನಿ, ಆ ಸ್ಕ್ರಿಪ್ಟ್ ಬರೆಯೋದ್ರಲ್ಲೇ ನನ್ನ ಮಗಳದೊಂದಷ್ಟು ಬಂದಿರ್ಬೋದು. ಅದು ಬೇಕು ಅಂತ ಹಾಕಿದ್ದೀನೋ ಅಥವಾ ಆಲ್ರೆಡಿ ಅದೊಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಬರ್ದಿದ್ದೀನೋ ಗೊತ್ತಿರಲ್ಲ, ಅದೊಂದು ಬಂದಿರ್ಬೋದು ಇದು. ಬಟ್ ಒಂದು ಆ್ಯಕ್ಟ್ ಮಾಡೋವಾಗ ಅದನ್ನು ತೊಗೊಂಬರೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಡೈರೆಕ್ಷನ್ ಬ್ಯುಸಿಲಿರ್ತೀವಿ, ಮುಗಿಸ್ಬೇಕು ಅನ್ನೋದಿರುತ್ತೆ, ಟೆನ್ಷನ್ ಇರುತ್ತೆ, ತುಂಬ ಕೆಲಸಗಳು, ಮೋರ್ ಆಫ್ ಕೆಲಸ ಥರ ಇರುತ್ತೆ ನಮಗದು. ಬಟ್ ಓವರ್ ಆಲ್ ಪ್ಯಾಕೇಜ್ ಮಾಡಿದಾಗ ನಿಮ್ಗೆ ಅದು ಆ ಬಾಂಡಿಂಗ್ ಎಲ್ಲ ನಿಮಗೆ ಕಾಣುತ್ತೆ. ಮೇ ಬಿ ರೈಟಿಂಗಲ್ಲಿ ನನ್ನ ಮಗಳದ್ದು ಬಾಂಡಿಂಗು ನಿಮ್ಗೆ ರೈಟಿಂಗಲ್ಲಿ ಕಾಣ್ಬೋದು, ನೋಡೋಣ. ಅಲ್ಲಿಗೆ ಬರ್ತೀನಿ. ತಂದೆ ತಾಯಿ ಆದಮೇಲೆ ವರ್ಕ್ ಪ್ರೋಸೆಸ್ಸಲ್ಲಿ ಆಗಿರೋ ಬದಲಾವಣೆಗಳೇನು? ಅಯ್ಯೋ ಸಿಕ್ಕಾಬಟ್ಟೆ ಹೆಕ್ಟಿಕ್. ಅಂದರೆ ಎಸ್ಪೆಷಲಿ ಈ ಚಿತ್ರ ಮಾಡುವಾಗಂತೂ ಪಾಪು ಜೊತೆಲೇ ಸೆಟ್ಟಲ್ಲೇ ಇರ್ತಿತ್ತು. ಆ್ಯಂಡ್ ಪಾಪುನು ನೋಡಿಕೊಂಡು, ಮಿಲನ ಇದನ್ನು ಪ್ರೊಡಕ್ಷನ್ ನೋಡಿಕೊಂಡು, ಈ ಕಡೆ ನಾನು ಡೈರೆಕ್ಷನ್ ಮಾಡಿಕೊಂಡು, ಒಂದು ಪಾಪು ಅಳ್ತಾ ಇರುತ್ತೆ, ಹೋಗಬೇಕು, ಮತ್ತು ಅಲ್ಲಿ ಮಲ್ಸ್ಬಿಟ್ಟು ಬರಬೇಕು ಅಲ್ಲಿ, ಮತ್ತು ಓಡೋಗಿರೋ ಮಿಲನ ಮತ್ತೆ ಕರೆಸೋದು, ಮತ್ತೆ ತಿನ್ನಿಸ್ಬೇಕು ಅಂತ ಓಡೋಗೋದು. ಸೊ ಇವೆಲ್ಲ ಇತ್ತು, ಭಾಳ ಮಜಾ ಇತ್ತು. 3 ತುಂಬ ಕಷ್ಟ ಇತ್ತು ನಮಗೆ.
ಟು ಬಿ ಆನೆಸ್ಟ್. ಅಂದರೆ ಬಿಕಾಸ್ ಆಫ್ ಅಂದರೆ ಬಿಟ್ಟು ಹೋಗಾಗ್ತಿರಲಿಲ್ಲ ಪಾರ್ಪುನೆ. ಶಿ ವಾಸ್ ಟು ಯಂಗ್, 6 ತಿಂಗಳು ಮಗು. ಸೊ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ, ವ್ಯಾನಿಟಿಲಿ ಇರ್ತಾ ಇದ್ಲು ಅಥವಾ ರೂಮಲ್ಲಿ ಇರ್ತಾ ಇದ್ಲು. ಸೊ ಕರ್ಕೊಂಡೆ ಜೊತೆಲೇ ಹೋಗಿ ಮ್ಯಾನೇಜ್ ಮಾಡಿರೋಂಥದ್ದು. ಸೊ ಅಂದರೆ ಫಿಸಿಕಲಿ ಎಮೋಷ್ನಲಿ ಇಟ್ ವಾಸ್ ವೆರಿ ಎಕ್ಸಾಸ್ಟಿಂಗ್. ಅಂದರೆ ಈ ಕಡೆ ಪಾಪು ಇನ್ಫ್ಯಾಕ್ಟ್ ಅಂದರೆ ಬರೆದ ಮೇಲೂ ಕೂಡ ನನಗೆ ಕೃಷ್ಣ ಅವ್ರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ ಏನು ನಡೀತಿದೆ ಸೆಟ್ಟಲ್ಲಿ ಅಂತ, ಇನ್ ಟರ್ಮ್ಸ್ ಆಫ್ ಸೀನ್ ಇರ್ಬೋದು ಮತ್ತೊಂದಿರ್ಬೋದು. ಸೊ ಹಾಗಾಗಿ ಒಂಥರ ಅಂದರೆ ಫ್ಲೋರಲ್ಲಿ ನಾವಿಬ್ರು ಇರಲೇಬೇಕು ರೋಲ್ ಆಗಬೇಕಾದ್ರೆ ಅಥವಾ ಇದಾಗಬೇಕಾದ್ರೆ. ಇಫ್ ಕೃಷ್ಣ ಇಸ್ ಆ್ಯಕ್ಟಿಂಗ್ ಚಾನ್ಸೇ ಇಲ್ಲ, ಈಗ ಮಾನಿಟರ್ ಮುಂದೆ ನಾನು ಇರಲೇಬೇಕು. ಸೊ ಹಾಗಾಗಿ ವಿ ಹ್ಯಾಡ್ ಟು ಬ್ಯಾಲೆನ್ಸ್ ದಟ್. ಆಮೇಲೆ ಸ್ವಲ್ಪ ಮಕ್ಕಳುಗಳು ಜಾಸ್ತಿ ಇದ್ದಿದ್ದರಿಂದ ಅದು ಇನ್ನೂ ಒಂದು ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಅದು, ಮಕ್ಕಳ ಜೊತೆ ಶೂಟ್ ಮಾಡೋದು. ಅದೇ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಕ್ರಾಂಕಿ ಆಗ್ಬಿಡ್ತಾರೆ, ಮೂಡಿ ಆಗ್ಬಿಡ್ತಾರೆ, ನಮ್ಗೇನೋ ಒಂದು ಔಟ್ಪುಟ್ ಬೇಕಾಗಿ. ಆಮೇಲೆ ಎವ್ರಿ ಅರ್ಧ ಗಂಟೆ ಹೊಟ್ಟೆ ಎಸಿತಾ ಇರುತ್ತೆ, ಹೊಸದೇನೋ ತಂದು ಕೊಡಬೇಕು, ಇಲ್ಲಾಂದ್ರೆ ಮೂಡ್ ಒಂಥರ ಹಿಂಗೆ ಕೂತ್ಕೋತಾರೆ. ಚೆನ್ನಾಗಿತ್ತು, ಅಂದ್ರೆ ಇಟ್ ವಾಸ್ ಡಿಫ್ರೆಂಟ್. ಅಂದ್ರೆ ನಾರ್ಮಲ್ ಆಕ್ಟರ್ಗಳ ಜೊತೆ ಇಟ್ಕೊಂಡು ಮಾಡ್ದಂಗೆ ಆಗಲ್ಲ ಅದು. ಅಂದ್ರೆ ತುಂಬ ಪ್ಯಾಂಪರ್ ಮಾಡ್ಕೊಂಡು ಮಾಡಿಸ್ಬೇಕು. ನಮ್ಗೆ ಏನೇ ಕೋಪ ಬಂದರೂ ಬೈಯಂಗಿಲ್ಲ, ಏನೂ ಹೇಳಂಗಿಲ್ಲ. ಬೆಳಗ್ಗೆ ಒಂಚೂರು ಏನೋ ಅಂದ್ಬಿಟ್ರು ಇದು ಬೇಜಾರು ಮಾಡ್ಕೊಂಡ್ಬಿಡ್ತವೆ. ಸೊ ಅದನ್ನೆಲ್ಲ ಬೇರೆ ಥರ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನೀವು ಈ ಪ್ರೋಸೆಸ್ಗಳಲ್ಲಿ ನೀವು ಮಕ್ಕಳಾಗ್ತೀರಾ? ಆಗಲೇಬೇಕಾಗುತ್ತೆ. ಏನಕ್ಕೆ ನಾವು ಲವ್ ಮಾಕ್ಟೈಲಲ್ಲಿ ನೋಡಿದ್ವಿ ಆ ಕ್ಷಣಗಳನ್ನ, ಅಂದರೆ ಬಿಹೈಂಡ್ ದ ಬ್ಯಾಕ್ BTS ವಿಡಿಯೋಸಲ್ಲಿ ನೋಡಿ. ಅಂದರೆ ಮುಖದಲ್ಲಿ ನಗ್ನಗ್ತಾನೆ ಹೇಳ್ತಾ ಇರ್ತೀವಿ ಮಕ್ಕಳ ಥರ. ಹೇಳೋದ್ರಲ್ಲೂ ನಾನು ಬೈತಾ ಇದ್ದೀನಿ ಅಂತ ಇವ್ರಿಗೆ ಗೊತ್ತಾಗಿರುತ್ತೆ ಅಷ್ಟೇ, ಯಾರಿಗೂ ಗೊತ್ತಾಗಲ್ಲ. ಅದು ಕರ್ಕೊಂಬರೋ ಕಂದನಾ ಅಂದಿರ್ತೀವಿ. ಸೆಟ್ಗಳಲ್ಲಿ ತುಂಬ ನೀವು ಬೈತೀರಾ, ಕೃಷ್ಣ ಸರ್ ಬೈತಾರಾ ನಿಮಗೆ? ನಾನು ಯಾರಿಗೂ ನಾನು ಬೈಯೋ ಕ್ಯಾರೆಕ್ಟರ್ ಅಲ್ಲ, ನಾನು ಬೈಯೋ ಕ್ಯಾರೆಕ್ಟ್ರೇ ಅಲ್ಲ. ಹಂಗಂತ ಬೈಸ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ. ಅಲ್ಲ, ನೀವು ಏನು ಭಯ ಪಡಲ್ಲ ತಾನೆ? ಯಾರಿಗೆ? ಇಲ್ಲ, ಮಿಲನ ಅವ್ರಿಗೆ. ನಾನು ಹೇಳಿದ್ ನಾನು ಬೈಯೋದೇ ಇಲ್ಲ ಅಂತ. ಕೃಷ್ಣ ಸೆಟ್ಟಲ್ಲಿ ಟೆರರ್. ಕೃಷ್ಣ ಇಸ್ ಟಫ್ ಆನ್ ಸೆಟ್, ತುಂಬ ಟಫ್. ನಮ್ಮ ಬಹುಶಃ ನಮ್ಮ ಜೊತೆ ಕೆಲಸ ಮಾಡಿರುವಂಥ ನಟ ನಟಿಯರಿಗೆ ಗೊತ್ತಿರುತ್ತೆ. ಕೃಷ್ಣ ಸ್ವಲ್ಪ ಕಷ್ಟ ಅಂದರೆ ಸಿ ಫಾರ್ ದ ರೈಟ್ ರೀಸನ್ಸ್ ಪ್ರಿಪೇರ್ಡ್ ಆಗಿರಬೇಕು. ಆಮೇಲೆ ಅಂದರೆ ಲೆಥಾರ್ಜಿಕ್ ಆಗಿರಬಾರ್ದು, ಪ್ರಿಪೇರ್ಡ್ ಆಗಿ ಬರಬೇಕು. ಸಿ ದಟ್ ಐ ಥಿಂಕ್ ಇಬ್ಬರು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನಾನು ಕೃಷ್ಣ ಅವ್ರ ಹತ್ರ ರಿಯಾಕ್ಟ್ ಮಾಡ್ತೀನಿ ಇನ್ ದ ಸೆನ್ಸ್ ಕೃಷ್ಣ ಅವ್ರಿಗೆ ಹೇಳ್ತೀನಿ, ಸೆಟ್ಟಲ್ಲಿ ಯಾರ ಮೇಲಾದ್ರು ಸಿಟ್ಟು ಬಂದರೆ, ಸರಿ ಕೆಲಸ ಮಾಡ್ತಿಲ್ಲ ಅಂದರೆ. ಕೃಷ್ಣ ಏನು ಡೈರೆಕ್ಟಾಗೆ ಏನು ಕೇರ್ ಮಾಡಲ್ಲ, ಡೈರೆಕ್ಟಾಗೆ ಬೈಸ್ಕೊತಾರೆ. ಬೆಳದಿಂಗಲೆ ಸಾಂಗ್ ಹಿಟ್ಟಾಗಿದೆ, ನಿಮಗೆ ತುಂಬ ಇಷ್ಟವಾದ ಸಾಂಗು. ಈ ಹಾಡುಗಳು ಕೂಡ ಪ್ರಮೋಷನ್ನ ಒಂದು ಭಾಗವಾಗ್ಬೋದು ಅಂತ ತೋರಿಸ್ತಾನೆ ಬಂದಿದ್ದೀರಾ ನಿಮ್ಮ ಕೆರಿಯರಲ್ಲಿ. ಆ ಹಾಡಲ್ಲಿ ನಾವು ನೋಡ್ತಾ ಇದ್ವಿ, ನಿಮ್ಮ ವಿಜಯ್ ಪ್ರಕಾಶ್ ಅವರ, ನಕುಲ್ ಅವರ ಬಾಂಧವ್ಯ ನೋಡ್ತಾ ಇದ್ವಿ. ಆ ಬಾಂಧವ್ಯಗಳೇ ಈ ಥರ ಗೆಲುವು ನೋಡೋದಕ್ಕೆ ಚಾನ್ಸ್ ಆಗುತ್ತೆ ಅಂತ ಒಂದೊಂದ್ಸಲ ಅನಿಸ್ತು ನಮಗೆ. ಐ ಥಿಂಕ್ ಈ ಚಿತ್ರದಲ್ಲಿ ಎಸ್ಪೆಷಲಿ ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿದೆ. ನಿಮಗೆ ಇವಾಗೇನು ನೀವು ಕೇಳಿದಿರಲ್ಲ ಸಾಂಗ್ಗಳು, ನಿಮಗೆ ಇದೇ ಸಾಂಗು ಫಿಲಮ್ ರಿಲೀಸ್ ಆದಮೇಲೆ ಕೊಡೋ ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಯಾಕಂದರೆ ಆ ಕಥೆ ಜೊತೆ ನೀವು ನೋಡಿದಾಗ ತುಂಬ ದೊಡ್ಡ ಇಂಪ್ಯಾಕ್ಟ್ ಇರುತ್ತೆ ನಿಮಗೆ. ಒಬ್ಬಂಟಿ ಅದ ಅನ್ನೋ ಒಂದು ಸಾಂಗ್ ಅಂತ ನಾವು 2ನೇ ಸಾಂಗ್ ಬಿಟ್ಟಿದ್ವಿ. ಆ ಸಾಂಗು ನೀವು ರಿಲೀಸ್ ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗೆ ಆಗ ಎಕ್ಸ್ಪೀರಿಯನ್ಸ್ ಬೇರೆ. ಲೈಕ್ ವಾವ್ ಅಂತೀರ, ಅಷ್ಟು ಅದ್ಭುತವಾಗಿ. ಅಂದರೆ ಅದೊಂದು ಸಾಂಗ್ ಶೂಟ್ ಮಾಡೋಕ್ಕೆ ನಾವು ಹೆಚ್ಚು ಕಮ್ಮಿ ಒಂದು 10 ದಿನ ಶೂಟ್ ಮಾಡಿದ್ದೀನಿ. ಅಂದರೆ ಎಂಟೈರ್ ಎಲ್ಲ ಇಂಡಿಯಾ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಓಡಾಡಿದ್ದೀನಿ ಆ ಸಾಂಗ್ಗೆ ಶಾರ್ಟ್ಸ್ ತೆಗೆಯೋದಕ್ಕೆ. ಆ್ಯಂಡ್ ಈ ಬೆಳದಿಂಗಳೂ ಕೂಡ ಅಷ್ಟೇ. ನಿಮಗೆ ಅಂದರೆ ವಿಜಯ್ ಪ್ರಕಾಶ್ ಸರ್ ಅದನ್ನು ಆಡಬೇಕು ಅಂತ ಡಿಸೈಡ್ ಮಾಡಿದಾಗ ಸ್ಟುಡಿಯೋದಲ್ಲಿ ಒಂದ್ಸಲ ವಿಷುವಲ್ ಇದ್ದರೆ ನೋಡ್ಬಿಡ್ತೀನಿ, ನನಗೆ ಆಡೋಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ ವಿಷುವಲ್ ನೋಡಿದ್ರು. ವಿಷುವಲ್ ನೋಡ್ತಿದ್ದಂಗೆ ಒಂದು ನಿಮಿಷಕ್ಕೆ ಅವರು ಅಯ್ಯೋ ಎಲ್ಲರೂ ತೆಗೆದಿದ್ರಿ ಇದು ಏನ್ರಿ ಹಿಂಗಿದೆ ಅಂತ ಅವರು ತುಂಬ ಎಕ್ಸೈಟ್ ಆಗಿಬಿಟ್ರು. ಅಷ್ಟು ವಿಷುವಲಿ ಆಗಲಿ. ಅಂದರೆ ನಿಮ್ಮ ಲವ್ ಮಾಕ್ಟೈಲ್ 3 ನಿಮಗೆ 1, 2ಕ್ಕಿಂತ ಏನು 3 ಅಂತಿದೆ ಇಂಟು 3 ಟೈಮ್ಸ್ ವಿಷುವಲಿನೂ ಹಂಗಿರುತ್ತೆ. ನಿಮಗೆ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಿಮಗೆ ಕಾಡಿದ ಹಾಡು ಯಾವುದು? ಆ್ಯಕ್ಚುಲಿ ಅಂದರೆ ಪೂರ್ತಿ ಆಲ್ಬಮಲ್ಲಿ ನನಗೊಂದು 2-3 ಸಾಂಗ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಲವ್ ಮಾಕ್ಟೈಲ್ 1, 2 ಇಂದನೂ ಇದೆ ಫೀಡ್ಬ್ಯಾಕು. ಜನ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಸಿನಿಮಾದಲ್ಲಿ ಸಾಂಗ್ ಇತ್ತಾ ಅಂತ ಕೇಳ್ತಾರೆ. ಸೊ ನಾವು ಯೂಶ್ವಲಿ ಸಾಂಗ್ಗಳನ್ನ ಕಥೆಯಲ್ಲಿ ಬ್ಲೆಂಡ್ ಮಾಡಿಬಿಡ್ತೀವಿ. ಅಂದರೆ ನಮ್ಮಿಬ್ರಿಗೂ ಸಿನಿಮಾ ನೋಡೋ ರೀತಿ ನಮ್ಮ ಟೇಸ್ಟ್ ತುಂಬ ಸಿಮಿಲರ್ ಇರೋದ್ರಿಂದ ನಮ್ಗೆ ಯಾವುದಾದ್ರೂ ಸಿನಿಮಾದಲ್ಲಿ ಸಾಂಗ್ ಬಂದು ಕತೆ ನಿಂತೋದ್ರೆ ಅಷ್ಟು ನಮ್ಗೆ ಪ್ಲೀಸಿಂಗ್ ಆಗಿರಲ್ಲ. ಒಂದು ಕತೆ ಮುಂದುವರಿಬೇಕು ಅಂತ ತುಂಬ ಕಮ್ಮಿ ಆ ರೀತಿ ನಾವು ಕತೆ ಬಿಟ್ಟು ಸಾಂಗ್ನ ಮಾಡೋವಂಥದ್ದು. ಸೊ ಹಾಗಾಗಿ ಸಿನಿಮಾದಲ್ಲೇ ಸಾಂಗ್ ಕಥೆಯಲ್ಲೇ ಬ್ಲೆಂಡ್ ಆಗೋಗಿರುತ್ತೆ. ತುಂಬ ಜನ ಆ್ಯಕ್ಚುಲಿ ಲವ್ ಮಾಕ್ಟೈಲ್ 1 ಕೇಳಿದ್ರು. 2 ಸಾಂಗ್ ಒಂದೇ ಸಾಂಗಲ್ಲಿ ಇನ್ನೊಂದಷ್ಟು ಸಾಂಗ್ ಇರೋ ಚೆನ್ನಾಗಿದ್ರಿ. 6 ಸಾಂಗ್ ಇದೆ ರೀ, ಹೌದಾ ಎಲ್ಲಿತ್ತು ಅಂತ ಅಂದರೆ ಗೊತ್ತೇ ಆಗಿಲ್ಲ ಅವ್ರಗಳಿಗೆ. ಫಿಲಮ್ಮು ಅಂದರೆ ಕಥೆಲೇ ಹೇಳ್ಕೊಂಡು ಹಿಂದೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಬಂದಂಗೆ ಬಂದ್ಬಿಡುತ್ತೆ.
ಸೊ ಫುಲ್ ಸಾಂಗೇ ಬಿಟ್ಟಿರ್ತೀವಿ ಗೊತ್ತಾಗಿರಲ್ಲ. ಬೆಳದಿಂಗಳು ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಫೇವ್ರೆಟ್ಸ್. ಒಬ್ಬಂಟಿ ಆದೇನ ಸಿನಿಮಾ ನೋಡ್ಬೇಕಾದ್ರೆ ನನಗೆ ತುಂಬಾ ಇಷ್ಟ ಆಗಿರೋ ಸಾಂಗ್ ಒಬ್ಬಂಟಿ ಆದೇನ. ಇನ್ನೊಂದು ಸಾಂಗ್ ಇದೆ, ಬಿಟ್ಟಿಲ್ಲ, ಅದು ಬಿಟ್ಟಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಅದನ್ನ ರಮ್ಯಾ ನಕುಲ್ ಅವ್ರ ವೈಫ್ ಆಡಿದ್ದಾರೆ. ಅನ್ಬಿಲೀವಬಲ್ ಸಾಂಗ್ ಅದು. ಆ ಥಿಯೇಟ್ರಲ್ಲೇ ನಿಮಗೆ ಥಿಯೇಟ್ರಲ್ಲಿ ಜಾಸ್ತಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅದು. ನಾವು ಆಡುಭಾಷೆಯಲ್ಲಿ ಸುಮ್ಮನೆ 3ಕ್ಕೆ ಮುಕ್ತಾಯ ಅಂತೀವಿ, ಆದರೆ ನೀವು 3ಕ್ಕೆ ಹೊಸ ಮುನ್ನುಡಿ ಬರೆಯೋದಕ್ಕೆ ರೆಡಿಯಾಗಿದ್ದೀರಾ. ನೀವು ಲವ್ ಮಾಕ್ಟೈಲ್ ಮಾಡಿ ಆದಮೇಲೆ 2 ಅನೌನ್ಸ್ಮೆಂಟ್ ಮಾಡಿದಾಗಲೂ ಒಂದಷ್ಟು ಅಭಿಪ್ರಾಯಗಳು ಬರುತ್ತೆ. ಅದು ಮಾಸ್ಟರ್ ಪೀಸ್ ಆಗೋಗಿದೆ ಸಿನಿಮಾ, ಈಗ ಮತ್ತೆ ಸೆಕೆಂಡ್ ಪಾರ್ಟ್ ಮಾಡ್ತಿದ್ದೀರಾ, ಮಾಡಬೇಕಾ ಬೇಡವಾ ಅನ್ನುವಂಥ ಒಂದಿಷ್ಟು ಯೋಚನೆಗಳು. ಈಗ 3ನೇ ಪಾರ್ಟ್ ಬರ್ತಾ ಇದೆ. ಸೀಕ್ವೆಲ್ಲು ಪ್ರೀಕ್ವೆಲ್ಗಳ ಸಂಪ್ರದಾಯದ ಬಗ್ಗೆ ಏನು ಹೇಳ್ತೀರಾ ನೀವು? ಅದನ್ನು ಎಫೆಕ್ಟಿವ್ ಆಗಿ ಮಾಡಿದ್ರೆ ಗುಡ್. ಈಗ ಏನಾಗುತ್ತೆ ಅಂದರೆ ಸೀಕ್ವೆಲ್ಗಳು ಮಾಡುವಾಗ ಈಗ 1 ಮಾಡಿದ್ವಿ, 1 ಮಾಡೋಕ್ಕೆ ನನಗೆ ಅಷ್ಟು ಕಷ್ಟ ಆಗಲಿಲ್ಲ, ಯಾಕಂದರೆ ಒಂದು ಕತೆ ನನ್ನ ಲೈಫಲ್ಲಿ ನಡೆದಿದ್ದಷ್ಟು ಸೇರಿಸ್ಬಿಟ್ಟಿದ್ದಾರೆ. ಅಂದರೆ 2 ಮಾಡುವಾಗ ತುಂಬ ಚಾಲೆಂಜಿಂಗ್ ಆಗಿತ್ತು. ನನಗೆ ಗೊತ್ತಿಲ್ಲ 2 ಮಾಡ್ತೀನಿ ಅಂತ, ನಾನು ಸುಮ್ಮನೆ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ದು. ಅದು ಮಾಡಿದಾಗ ಏನೇನು ಮಾಡ್ಬೋದು ಅಂತ ನೋಡಿದಾಗ ಅದು ಬ್ಯೂಟಿಫುಲ್ಲಾಗಿ ಒಂದಷ್ಟು ವಿಷಯಗಳು ಹೇಳ್ಕೊಂಬಂದ್ವಿ. 3ನೂ ಹಂಗೆ ಆಯಿತು. 3 ಆದಮೇಲೆ ಸುಮ್ಮನೆ ಯೋಚನೆ ಮಾಡೋಣ ಅಂತ ಒಂದು 2-3 ವರ್ಷ ಯೋಚನೆ ಮಾಡಿದೆ. ಆಮೇಲೆ ನನಗೆ 4ನೇ ವರ್ಷ ಕ್ರ್ಯಾಕ್ ಆಗಿದೆ ಅದು ಲೈನು, ಏನೋ ಒಂದು ಅಂತ. ಬಟ್ ಈಗ ಫುಲ್ ಎಲ್ಲ ಫೈನಲ್ ಔಟ್ಪುಟ್ ನೋಡಿದಾಗ ಅಥವಾ ಯಾರು ನೋಡಿದ್ದಾರೆ ಅವ್ರ ಮುಖದಲ್ಲಿ ಗೊತ್ತಾಗುತ್ತಲ್ಲ, ತುಂಬ ಅಂದರೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ 3 ಮಾಡಿರೋದು. ನಾನು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೊಟ್ಟೋಗ್ತೀನಿ. ಲವ್ ಮಾಕ್ಟೈಲ್ 3 ಮಾಡೋದಕ್ಕಿಂತ ಮುಂಚೆ ಒಂದು 2-3 ವರ್ಷದ ಪೇಸು. ಡಾರ್ಲಿಂಗ್ ಕೃಷ್ಣ ಅವರು ಒಂದು 3-4 ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾಗಳು ಹೋಗಿರೋದಿಲ್ಲ. ಆ ಮಾತುಗಳ ಒಂದು ಭರಾಟೆಯಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಮಾತು ಕ್ರಿಯೇಟ್ ಆಗುತ್ತೆ, ಡಾರ್ಲಿಂಗ್ ಕೃಷ್ಣ ಅವ್ರ ಕತೆ ಮುಗೀತು, ಇನ್ನು ಅವ್ರು ಜಾಸ್ತಿ ಸಿನಿಮಾ ಮಾಡಲ್ಲ ಅಂತ. ಈ ಟೀಕೆಗಳು ಬೆಳವಣಿಗೆ ಕಡೆ ಹೋಗೋದಕ್ಕೆ ಯಾವ ಥರ ಸಪೋರ್ಟ್ ಮಾಡುತ್ತೆ? ಈ ಥರ ಮಾತು ಬಂದಿರೋದು ನಮ್ಮ ಕಿವಿಗೆ ಬಿದ್ದೇ ಇಲ್ಲ. ನನಗೆ ಇವಾಗಲೇ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ನಟರಾಗಿ ನಾವು ಅಥವಾ ನಟಿಯರಾಗಿ ನಾವು ನಮ್ಮ ಬೆಳವಣಿಗೆ ಬಗ್ಗೆನೇ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡ್ತೀವಿ. ಆಮೇಲೆ ಬಹುತೇಕ ಇಲ್ಲಿ ಬರವಣಿಗೆ ಅಂದರೆ ರೈಟರ್ಸ್ ಆ್ಯಂಡ್ ಫಿಲ್ಮ್ ಮೇಕರ್ಸ್ ನೋಡಬೇಕಾಗುತ್ತೆ ಆಸ್ ಆನ್ ಅ ಹೋಲ್ ಇಂಡಸ್ಟ್ರಿ ಅಂತ ತಗೊಂಡಾಗ. ಡಾರ್ಲಿಂಗ್ ಕೃಷ್ಣ ಫ್ಲಾಪ್ ಕೊಟ್ಟಿದ್ದಾರೆ ಅಥವಾ ಯಾವುದೇ ನಟ ಫ್ಲಾಪ್ ಕೊಟ್ಟಿದ್ದಾರೆ ಅಂದರೆ ಅವ್ರ ನಿರ್ದೇಶಕರಾಗಿದ್ದರೆ ಬ್ಲೇಮ್ ಅವ್ರ ಮೇಲೆ ಬರುತ್ತೆ. ನಟರಾಗಿದ್ದಾಗ ಐ ಡೋಂಟ್ ನೋ ಹೌ ಮಚ್ ಆಫ್ ದ ಕ್ರೆಡಿಟ್ ತಗೋಬೇಕಾಗುತ್ತೆ ಬಿಡಬೇಕಾಗುತ್ತೆ ಅನ್ನೋದು ಒಂದು ಮೊದಲನೇದು. ಎರಡನೇ ವಿಚಾರ ಏನು ಅಂತ ಅಂದರೆ, ನಾವು ಕರಿಯರ್ನ ಪ್ಲ್ಯಾನ್ ಮಾಡಬೇಕಾದ್ರೆ ಇನ್ಫ್ಯಾಕ್ಟ್ ನೋಡಿಕೊಂಡೇ ಪ್ಲ್ಯಾನ್ ಮಾಡ್ತೀವಿ. ನಾನು ಇನ್ಫ್ಯಾಕ್ಟ್ ಲಾಸ್ಟ್ ಇಂಟರ್ವ್ಯೂಗಳಲ್ಲೂ ಅದನ್ನ ಹೇಳಿದ್ದೀನಿ. ಲವ್ ಮಾಕ್ಟೈಲ್ 2 ದೊಡ್ಡ ಮಟ್ಟಿನ ಗೆಲುವು ನಮಗೆ ಸಿಕ್ಕಿದ ನಂತರ ಲವ್ ಮಾಕ್ಟೈಲ್ 1-2 ಮಧ್ಯ ಕೃಷ್ಣ ಸೈನ್ ಮಾಡಿದ ಸಿನಿಮಾಗಳು, ಲವ್ ಮಾಕ್ಟೈಲ್ 2 ರಿಲೀಸ್ ಮುಂಚೆ ರಿಲೀಸ್ ಆಗಬೇಕಾಗಿದ್ದ ಸಿನಿಮಾಗಳು ಡಿಲೇ ಆಗಿ 2 ಆದಮೇಲೆ ರಿಲೀಸ್ ಆಗುತ್ತೆ. ಸೊ ಆವಾಗ ಬಹುಶಃ ಈ ಮಾತುಗಳು ಬಂದಿರ್ಬೋದೇನೋ ಅಂತ ನನ್ನ ಗೆಸ್ ಅಷ್ಟೇ ಅದು. ಬಟ್ ನಮ್ಮವ್ರಿಗೂ ಅದು ಬಂದಿಲ್ಲ ಆ್ಯಂಡ್ ನಾವು ಅಷ್ಟು ನೆಗೆಟಿವಿಟಿ ಹತ್ರಕ್ಕೆ ಬರೋಕ್ಕೆ ಬಿಟ್ಕೊಳ್ಳೋದೇ ಇಲ್ಲ. ವಿ ಆರ್ ಓನ್ಲಿ ಆ್ಯಂಡ್ ಲವ್ ಮಾಕ್ಟೈಲ್ 2 ಆದಮೇಲೆ ನಾನು ತುಂಬ ಚೂಸಿ ಆಗ್ಬಿಟ್ಟೆ, ಒಳ್ಳೊಳ್ಳೆ ಸಿನಿಮಾಗಳು ಮಾತ್ರ ಮಾಡೋದು ಅಂತ. ಸೊ ಅದಾದಮೇಲೆ ಒಪ್ಪಿರೋದು ಕೌಸಲ್ಯ ಸುಪ್ರಜಾರಾಮ 1, ಬ್ರ್ಯಾಟ್ 2 ಆ್ಯಂಡ್ ಫಾದರ್. ಈ 3 ಸಿನಿಮಾ 2022ರಿಂದ 2026 4 ವರ್ಷದಲ್ಲಿ ನಾನು ಒಪ್ಪಿರೋ ಅಂಥ ಕತೆ 3. ಆಕ್ಚುಲಿ ಅದರಲ್ಲಿ 2 ರಿಲೀಸ್ ಆಗಿದೆ, 1 ರಿಲೀಸ್ ಆಗ್ಬೇಕು ಫಾದರ್, ಇನ್ನೊಂದು 5. ವರ್ಷಕ್ಕೆ 2 ಸಿನಿಮಾ ಆರಾಮಾಗಿ ಮಾಡ್ಬೋದು. ಆದರೆ ಮಾಡೋವಂಥ ಮೇಕರ್ಸ್ ಬೇಕು, ಆವಾಗ ಆಕ್ಸೆಪ್ಟ್ ಮಾಡ್ಕೋತಾರೆ ಜನ. ಜನನೂ ಬ್ಲೇಮ್ ಯಾವತ್ತೂ ಮಾಡಬಾರ್ದು. ಅಂದರೆ ಸಿನಿಮಾ ಚೆನ್ನಾಗಿ ಕೊಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಜನಗಳು ಸಿನಿಮಾನ ನೋಡ್ತಾರೆ. ಇವಾಗ ಕೌಸಲ್ಯ ವರ್ಕ್ ಆಗಿದೆ, ಬ್ರ್ಯಾಟ್ ಚೆನ್ನಾಗಾಗಿದೆ, ಜನ ಇಷ್ಟಪಟ್ಟಿದ್ದಾರೆ 3 ರಿಲೀಸ್ ಮಾಡ್ತಾ ಇದ್ದೀವಿ. ಇವಾಗ ಕೃಷ್ಣ ಆಲ್ಮೋಸ್ಟ್ 2 ವರ್ಷದಿಂದ ಕತೆ ಕೇಳ್ತಿದ್ದಾರೆ, ಒಂದು ಕತೆನೂ ತಗೊಂಡಿಲ್ಲ. ಒಂದು ಕತೆನೂ ಓಕೆ ಆಗಿಲ್ಲ. ನನ್ನದು ಆಲ್ಮೋಸ್ಟ್ ಬ್ರ್ಯಾಟ್ ಸೈನ್ ಮಾಡಿ ಒಂದು 2 ವರ್ಷ ಆಯಿತು. ಲಾಸ್ಟ್ 2 ಇಯರ್ಸಿಂದ ಒಂದು ಕತೆ ಓಕೆ ಆಗಿಲ್ಲ. ಸಿನಿಮಾ ನೋಡಿದ್ರಿಗೆ ಏನು ಮ್ಯಾಟ್ರ್ ಆಗಲ್ಲ. 10 ವರ್ಷ ಬಿಟ್ಟು ಒಳ್ಳೆ ಸಿನಿಮಾ ಕೊಟ್ಟರು ಜನ ಆಕ್ಸೆಪ್ಟ್ ಮಾಡ್ಕೊತಾರೆ. ಇಟ್ಸ್ ನಾಟ್ ಅಬೌಟ್ ಟೈಮ್. ಈ ಟೈಮಲ್ಲಿ ಇಷ್ಟು ಹಿಟ್ ಕೊಟ್ಬಿಡ್ಬೇಕು ಅಂತ ಅದನ್ನು ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಎಲ್ಲ ಕೂಡ್ಕೊಂಬರ್ಬೇಕು ಫಸ್ಟ್ ಆಫ್ ಆಲ್. ಆ್ಯಂಡ್ ನಾವು ಡೆಫಿನೆಟ್ಲಿ ವಿ ಆರ್ ಓನ್ಲಿ ಪ್ಲ್ಯಾನಿಂಗ್ ಟುವರ್ಡ್ಸ್ ಅಂದರೆ ಗುಡ್ ಕರಿಯರ್ ಜರ್ನಿ ಅಲ್ವಾ. ಯಾರು ನಾನು ಒಳ್ಳೆ ಸಿನಿಮಾ ಹಿಟ್ ಸಿನಿಮಾ ಮಾಡ್ಬೇಕಂತಾನೆ ಮಾಡೋದು, ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಮಾಡೋದು. ಕರಿಯರಲ್ಲಿ ನಂಗೆ ಇದು ಎಫೆಕ್ಟ್ ಆಗುತ್ತೆ ಚೆನ್ನಾಗಾಗಲ್ಲ ಅಂದರೆ ಬಹುಶಃ ಯಾರೂ ಮಾಡಲ್ಲ. ಆ್ಯಂಡ್ ಆಲ್ಸೋ ಏನಾಗುತ್ತೆ, ಎವ್ರಿ 4-5 ವರ್ಷಕ್ಕೆ ನಮ್ಮ ಮೆಂಟಾಲಿಟಿ, ಆಡಿಯನ್ಸ್ ಮೆಂಟಾಲಿಟಿ ಬಿಟ್ಬಿಡಿ, ಆ್ಯಸ್ ಆ್ಯಕ್ಟರ್ಸ್ ನಮ್ಮ ಮೆಂಟಾಲಿಟಿನೂ ಚೇಂಜ್ ಆಗ್ತಿರುತ್ತೆ. ಇವ್ರೇನಾದ್ರು ಇವತ್ತು ಸಿನಿಮಾ ಮಾಡಿ 4 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರೆ ನಮಗೆ ಹಳೆ ಕಂಟೆಂಟ್ ಅನ್ನಿಸ್ತಾ ಇರುತ್ತೆ, ರೈಟ್? ಸೊ ಆಡಿಯನ್ಸಿಗೆ ಅನ್ಸೋದು ಸಹಜ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಅ ಕಲೆಕ್ಟಿವ್ ಥಿಂಗ್. ಮೇಕರ್ಸು ಬರಬೇಕು, ರೈಟರ್ಸ್ ಬರಬೇಕು, ಆವಾಗ ಆ್ಯಕ್ಟರ್ಸ್ಗೆ ಅದೊಂದು ಬಲ. ಈಗ ನೋಡಿ, ಈಗ ಇದು ನಮ್ಮ ಪ್ರೊಡಕ್ಷನಲ್ಲಿ ಇದು ಲವ್ ಮಾಕ್ಟೈಲ್ 3 3ನೇ ಸಿನಿಮಾ ಹಾಗೆ ಆಗೋಗಿದೆ. ಈಗ ಬಹುಶಃ ನಾವೇ ನಮ್ಮನ್ನು
ಅಂದರೆ ಪ್ರೆಸೆಂಟ್ ಮಾಡ್ಕೊಳ್ಳೋದಿರ್ಬೋದು ಮತ್ತೊಂದಿರ್ಬೋದು, ವಿ ಆರ್ ಪುಟಿಂಗ್ ಇನ್ ಸೋ ಮಚ್. ನಾವೇನು ರೈಟರ್ಸಾ, ನಾವು ಕೂತ್ಕೊಂಡು ಸುಮ್ಮನೆ ಬರಿತೀವಿ, ನಾವೇನು ಫಿಲ್ಮ್ ಮೇಕರ್ಸಾ? ವಿ ಆರ್ ಆಕ್ಸಿಡೆಂಟಲ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ರೈಟರ್ಸ್ ಅಂತ ಅನಿವಾರ್ಯತೆಯಲ್ಲಿ ಆಗಿರೋವಂಥದ್ದು ಇದು. ಬಟ್ ನಮಗೆ ಇನ್ನೂ ಖುಷಿ ಅಲ್ವಾ, ಆರಾಮಾಗಿ ಆ್ಯಕ್ಚುಲಿ ಕೇಳಿ ಕೃಷ್ಣ ಅವ್ರನ್ನ, ಯಾರೊಬ್ರು ಎಕ್ಸ್ಟ್ರಾಡಿನರಿ ಡೈರೆಕ್ಟರ್ ಬಂದು ಒಳ್ಳೆ ಕತೆ ಮಾಡ್ತೀನಪ್ಪ ಬಾಸೆಟ್ಗೆ ಅಂದರೆ ಅದಕ್ಕಿಂತ ಆರಾಮ್ ಕೆಲಸ ಇನ್ನೊಂದು ಇಲ್ವೇ ಇಲ್ಲ. ದಟ್ ಇಸ್ ದ ಈಸಿಯೆಸ್ಟ್. ಅದು ಹೆಂಗಂದ್ರೆ ಮನೇಲಿ ಅಮ್ಮ ಎಲ್ಲ ಅಡುಗೆ ಮಾಡ್ಬಿಟ್ಟು ನೀಟಾಗಿ ತಗೊಳ್ಳೋ ತಿಂಡಿ ಅಂತ ಕೊಟ್ಟಂಗೆ. ಈಗ ನಾವು ಮಾಡ್ತಿರೋದೇನಂದ್ರೆ ವೆಜಿಟೇಬಲ್ಸ್ ತಂದು ಅಡುಗೆ ಎಲ್ಲ ತಂದು ಅಡುಗೆ ಮಾಡಿ ಕುತ್ಕೊಂಡು ನಾವೇ ತಿನ್ನೋ ಥರ ಇದು ನಾವು ಮಾಡ್ತಾ ಇರೋದು. ನಾವು ವೆಯ್ಟ್ ಮಾಡ್ತಿದ್ವಿ ಯಾರು ಅಡುಗೆ ಮಾಡಿ ಬಡಿಸಿದ್ರೆ ಹೋಗ್ಬಿಟ್ಟು ತಿನ್ನೋಣ ಅಂತ. ಲವ್ ಮಾಕ್ಟೈಲ್ಗಿಂತ ಮುಂಚೆ ಆ್ಯಕ್ಟರ್ ಆಗಿರ್ತೀರಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದಷ್ಟು ವರ್ಷ ಕೆಲಸ ಮಾಡಿರ್ತೀರಾ. ನೀವು ಲವ್ ಮಾಕ್ಟೈಲ್ ರೆಡಿ ಮಾಡೋವಾಗ ಕೆಲವರು ನಿಮ್ಮನ್ನು ಬಹಳ ಆಶ್ಚರ್ಯಕರವಾಗಿ ನೋಡಿರ್ತಾರೆ. ನಿಮ್ಮ ಫಾದರ್ ಕೂಡ ನೀನೇ ಬರೆದಿದ್ದ ಇದು ಅನ್ನೋ ಥರ ಒಂಥರ ಮೆಸ್ಮರೈಸ್ ಆಗಿರ್ತಾರೆ. ಸ್ಟಾರ್ಟಿಂಗಲ್ಲಿ ಯಾರೂ ನಂಬಲ್ಲ ನಾವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದಾಗ. ಒಂದು ಯಶಸ್ಸು ಅಂತ ಸಿಕ್ಕಿದ ಮೇಲೆ ನಿಮ್ಮ ಕೆಲಸ ತುಂಬ ಸುಲಭವಾಗ್ತಾ ಹೋಗುತ್ತೆ. ಅದನ್ನು ಲವ್ ಮಾಕ್ಟೈಲ್ ಮಾಡಿಕೊಡ್ತಾ ನಿಮಗೆ, ಅಂದರೆ ನಿಮ್ಮ ಸಿನಿಮಾ ಯೋಚನೆಗಳಿಗೆ ಸಪೋರ್ಟ್ ಮಾಡ್ತಾ? ಅಲ್ಲ, ಖಂಡಿತ. ಯಾಕಂದರೆ ಈಗ ನನ್ನ ತಲೆಯಲ್ಲಿ ಒಂದಷ್ಟಿದೆ, ಹಿಂಗೆ ಮಾಡಬೇಕು ಅಂತ. ಬಟ್ ನಾನು ಅದನ್ನು ಪ್ರೂವ್ ಮಾಡದೆ ಹೇಳಿದ್ರೆ ಅದನ್ನು ಯಾರೂ ನಂಬಲ್ಲ. ಸೊ ಓಕೆ, ನನಗೇನು ಅನಿಸುತ್ತೆ ಅದನ್ನು ಆನೆಸ್ಟಾಗಿ ಒಂದು ಸಿನಿಮಾ ಮಾಡಿದೆ, ಲವ್ ಮಾಕ್ಟೈಲ್ ಆಯಿತು. ಸೊ ಅದು ಗೆದ್ದ ಮೇಲೆ ಈಗ ಈಗ ನಿಮ್ಗೆ ಹೇಳಿದ್ರೆ ಇಲ್ಲ ಹಿಂಗೆ ಕತೆ ಹೆಂಗಿರಬೇಕು, ಸ್ಕ್ರೀನ್ ಪ್ಲೇ ಹೆಂಗಿರಬೇಕು ಅಂದ್ರೆ ನಂಬ್ತೀರಾ. ಇಲ್ಲ ಗುರು ಒಂದು ಸಿನಿಮಾ ಮಾಡೋರೆ ಅಂತ ನಂಬ್ತೀರಾ. ಆಮೇಲೆ ನನಗೆ ನಂಬಿಕೆ ಬರುತ್ತೆ ನಾನು ಹೇಳ್ತೀರ ಕರೆಕ್ಟ್ ಅಂತ. ನನಗೆ ನಂಬಿಕೆ ಬರಬೇಕು ಅಂದರೆ ಅಟ್ಲೀಸ್ಟ್ ಮಾಡಿರೋ ಕೆಲಸನ ಜನ ಒಪ್ಪಿರಬೇಕು ಅದು. ಸೊ ಆ ವಿಚಾರದಲ್ಲಿ ಡೆಫಿನೆಟ್ಲಿ ಒಬ್ಬ ಸಿನಿಮಾ ಲವರ್ಗೆ ಗೊತ್ತಾಗುತ್ತಂತೆ, ಅಂದರೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಫೈನಲ್ ಪ್ರಿಂಟ್ ನೋಡೋವಾಗ ಇದು ನಿಲ್ಲುತ್ತಾ ಇಲ್ವಾ ಅಂತ. ಕೃಷ್ಣ ಅವರು ಕೆಲವೊಂದು ಡಿಸಿಷನ್ ಪಾಯಿಂಟ್ಗಳನ್ನು ತೆಗೆದುಕೊಂಡ್ರು ಅನಿಸುತ್ತೆ ನಮಗೆ ಸಿನಿಮಾ ನೋಡಾದ್ಮೇಲೆ. ಏನಕ್ಕಂದರೆ ಕೆಲವು ಸಿನಿಮಾ ಪ್ರಮೋಷನ್ಗಳನ್ನ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಸಿನಿಮಾ ಇಲ್ಲ ಅಂತ ಗೊತ್ತಾದಾಗ ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ. ಕೌಸಲ್ಯ ಸುಪ್ರಜಾರಾಮ ರಿಲೀಸ್ ಆದಾಗ ಮೈ ಮೇಲೆ ಬಿದ್ದು ಮಾಡಿದರು ಪ್ರಮೋಷನ್ಸು. ಅದನ್ನು ಹೇಗೆ ನೋಡ್ತೀರಾ ನೀವು? ಕರೆಕ್ಟ್ ಡಿಸಿಷನ್ ಅಲ್ವಾ? ಆಸ್ ಆ್ಯಕ್ಟರ್ಸ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಆ ಸೆನ್ಸ್ ಮಾಡ್ತಾರೆ ಆಡಿಯನ್ಸ್, ದ ವೇ ಯು ಆರ್ ಪ್ರಮೋಟಿಂಗ್ ಯುವರ್ ಫಿಲ್ಮ್. ನಟರಾಗಿ ನಮಗೆ ಇಷ್ಟ ಆಗಲಿಲ್ಲ ಅಂದರೆ, ಆಮೇಲೆ ನನಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ, ನನಗೆ ನಾಟಕ ಆಡೋ ಅಭ್ಯಾಸ ನಂಗೆ ಆಗಲ್ಲ. ಹಂಗೆ ಈಗ ನನಗೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಗೊತ್ತಿದ್ದು ನಿಮ್ಮ ಹತ್ರ ಬಂದು ಚೆನ್ನಾಗಿದೆ ನೋಡಿ ಅಂತ ಹೇಳೋಕ್ಕಾಗಲ್ಲ ನನಗೆ. ಅದು ತುಂಬ ಭಯ ಆಗುತ್ತೆ. ಸೈನ್ ಮಾಡಿಲ್ಲ, ಅದು ತುಂಬ ಕಷ್ಟ. ಆ್ಯಂಡ್ ನಮ್ಮ ಕೆಲಸ ಯಾವಾಗಲೂ ಹೆಂಗಂದರೆ ಎದೆ ತಟ್ಕೊಂಡು ಹೇಳ್ಬೇಕು, ಮಾಡಿದ್ದೀನಿ ಗುರು ನೋಡಿ ಇದನ್ನ ಅಂತ. ಸೊ ಆ ಥರದ ಸಿನಿಮಾ ಇದ್ದಾಗ ನಾವು ಪ್ರಮೋಟ್ ಮಾಡೋದು ಎಲ್ಲೋ ಕಡೆ ನಂಬಿಕೆನೂ ನಾವು ಉಳಿಸ್ಕೋಬೇಕಾಗತ್ತೆ ಆರ್ಟಿಸ್ಟ್ಗಳಾಗಿ. ಎಲ್ಲ ಸಿನಿಮಾನೂ ಒಂದೇ ಥರ ಪ್ರಮೋಟ್ ಮಾಡಿದ್ರೆ ಒಳ್ಳೆ ಸಿನಿಮಾಗಳಿಗೆ ಬೆಲೆನೇ ಇರಲ್ಲ. ಅಫ್ಕೋರ್ಸ್ ನಮ್ಮ ನಿರ್ಮಾಪಕರು ದುಡ್ಡು ಹಾಕಿರ್ತಾರೆ, ಸಿನಿಮಾ ಮಾಡಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ಚೆನ್ನಾಗಿಲ್ದಿದ್ದಾಗಲೂ ಚೆನ್ನಾಗಿರೋ ಸಿನಿಮಾಗೂ ಚೆನ್ನಾಗಿಲ್ದಿರೋ ಸಿನಿಮಾನು ಒಂದೇ ಅಳತೆ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿರಬೇಕು ಯಾವ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡಬೇಕು ಅಂತ. ನಮಗೊಂದು ಕಾನ್ಫಿಡೆನ್ಸ್ ಅಂತಿರುತ್ತೆ. ಕೆಲವು ಸಿನಿಮಾ, ಕೌಸಲ್ಯ ಸುಪ್ರಜಾರಾಮ ಈಸ್ ಒನ್ ಸಚ್ ಫಿಲ್ಮ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್. ನಾನು ಅದನ್ನು ಸ್ಟೇಜ್ ಮೇಲೆ ಹೇಳಿದ್ದೆ, ಇದು ಅದ್ಭುತವಾದ ಕತೆ, ಇದು ಹಂಗೆ ಹಾಗೆ ಆಗುತ್ತೆ ಅಂತ. ನಾನು ಜನರಲ್ ಹತ್ರ ಹೇಳಿದ್ದು ಅಂದ್ರೆ ಹಂಗೆಲ್ಲ ಓಪನ್ ಆಗಿ ಹೇಳಲ್ಲ ನಾನು. ಹಂಗೆ ಹೇಳಿದ್ದೀನಿ ಅಂದರೆ ಅಲ್ಲಿ ಚೆನ್ನಾಗಿರುತ್ತೆ. ಅದು ಬಿಸ್ನೆಸ್ ಏನು ಮಾಡುತ್ತೋ ಗೊತ್ತಿಲ್ಲ. ನಾನು ಹೇಳ್ತಿರೋದು ಅದು 5 ಕೋಟಿ ಮಾಡೋದು, 10 ಕೋಟಿ ಮಾಡೋದು, 20 ಕೋಟಿ, ಅದು ಯಾರ ಕೈಲೂ ಇಲ್ಲ. ಬಟ್ ನೀವು ಬಂದು ಥಿಯೇಟ್ರಲ್ಲಿ ಕೂತಾಗ ಆ 2.5 ಗಂಟೆ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಚಿತ್ರ ಅಂತ ನೀವು ನೋಡಿ ಆಗುತ್ತೆ ಅಂತ ಹೇಳ್ಬೋದು. ಅದು ಮಾತ್ರ ನಾವು ಭರವಸೆ ಕೊಡ್ಬೋದು. ಈಗ ನಾನೀಗ 3 ಮಾಡಿದ್ದೀನಿ, ಬರೆದು ಕೊಡ್ತೀನಿ ನಾನು ನಿಮಗೆ. ಮುಗಿದ್ಮೇಲೆ ವಾವ್ ಏನು ಸಖತ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೆಷ್ಟು ಬಿಸ್ನೆಸ್ ಮಾಡೋದು ಗೊತ್ತಿಲ್ಲ. ಸೊ ಬಟ್ ನಾನು ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಮಾಡೋದು 100% ಮಾಡೇ ಮಾಡ್ತೀನಿ ಅಂತ. ನೀವು ಪ್ರೀ ಪ್ರೊಡಕ್ಷನ್ ವರ್ಕ್ಗಳು ಶುರು ಮಾಡೋವಾಗಲೇ ಇಂಡಸ್ಟ್ರಿಯಲ್ಲಿ ಗೊತ್ತಾಗುತ್ತೆ, ಆ ವಿಜುವಲ್ಸ್ಗಳನ್ನ ಹಾಕ್ಕೊಳ್ತೀರಾ, ಮತ್ತು ನೀವು ಅದನ್ನು ತುಂಬ ಮಜಾ ಮಾಡ್ತೀರಾ ಪ್ರೀ ಪ್ರೊಡಕ್ಷನ್ ವರ್ಕ್ಗಳನ್ನ. ರೈಟಿಂಗ್ ಪ್ರೋಸೆಸ್ಸಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ, ವಿಜುವಲ್ಸಲ್ಲಿ ನೋಡಿದ್ದೀವಿ. ನೀವು ಯಾವುದೋ ಒಂದು ಡೈಲಾಗ್ ಬರೆದಿರ್ತೀರಾ, ಅದು ಕೃಷ್ಣ ಅವ್ರಿಗೆ ಇಷ್ಟ ಆಗಲ್ಲ, ಅಥವಾ ಕೃಷ್ಣ ಅವರು ಯಾವುದೋ ಡೈಲಾಗ್ ಬರೆದಿರ್ತಾರೆ, ಅದು ನಿಮಗೆ ಏನೋ ಲೈಕ್ ಮೈಂಡೆಡ್ ಆಗಿರಲ್ಲ ಆ ಮೂಮೆಂಟಲ್ಲಿ. ಮಿನಿಮಲ್ ಬಜೆಟ್ ಇಟ್ಕೊಂಡು ಸಿನಿಮಾ ನಾವು ಮಾಡ್ಬೋದು ಅನ್ನೋದನ್ನು ಈ ಹಿಂದಿನ 2 ಭಾಗದಲ್ಲೂ ತೋರಿಸ್ಕೊಟ್ಟಿದ್ದೀರಾ. ಇದು ಹೇಗೆ ವರ್ಕ್ ಆಗುತ್ತೆ? ಈ ಸರಿ ಇಟ್ ಇಸ್ ನಾಟ್ ಸೋ ಮಿನಿಮಲ್. ಅಲ್ಲ, ಈ ಸತಿ ನಿಮಗೆ ಲವ್ ಮಾಕ್ಟೈಲ್ 1, 2 ಏನು ಖರ್ಚು ಮಾಡಿದ್ದೀನಿ ಅದಕ್ಕೆ 2 ಸೇರಿಸಿ ಅದಕ್ಕಿಂತ ಜಾಸ್ತಿ ಖರ್ಚು. ಹೀಗಾಗಿ ಜಾಸ್ತಿ ಕಂಫರ್ಟಬಲ್ ಆಗಿ ಖರ್ಚು ಮಾಡಿದ್ದೀವಿ ಒಂದು. ಎರಡನೇದು ಏನಂತಾರೆ ಅಂದರೆ, ಈಗ ಎಷ್ಟು 6 ವರ್ಷಗಳ ಸಿನಿಮಾ ಜರ್ನಿ ಅಂದರೆ, ನಾನು ಹೇಳ್ತಿರೋದು ನಮ್ಮ ಜರ್ನಿ ಆ್ಯಸ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ರೈಟರ್ಸ್. ಎಂಜಾಯ್ ಮಾಡ್ಕೊಂಡು ಮಾಡಲಿಲ್ಲ ಅಂದರೆ ಬಹುಶಃ ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ. ಎಷ್ಟೊಂದು ಸತಿ ನಾವೇ ಬರೀತಿರ್ತೀವಿ, ನಾವೇ ನಗ್ತಿರ್ತೀವಿ, ನಾವೇ ಎಂಜಾಯ್ ಮಾಡ್ತೀವಿ. ಅಷ್ಟು ಬರ್ದ ನಾವು ಎಂಜಾಯ್ ಮಾಡಬೇಕು. ನಾವು ಮಜಾ ಇದೆ ಅಂತ ಬೇರೆ ಯಾರು ಎಂಜಾಯ್ ಮಾಡೋಕ್ಕಾಗಲ್ಲ. ನಮಗೆ ಮಜಾ ಇಲ್ಲ ಅನ್ಸಿದ್ರೆ ಅದು ವರ್ಕೌಟೇ ಆಗಲ್ಲ. ಸೊ ಅಲ್ಲೇ ನಾವೇ ಅದನ್ನ ಡಿಸೈಡ್ ಮಾಡ್ಬಿಡ್ತೀವಿ ಚೆನ್ನಾಗಿದೆ ಚೆನ್ನಾಗಿಲ್ವೇನೋ ಅಂತ. ಅದು ಹೆಲ್ಪ್ ಆಗುತ್ತೆ ನಮಗೆ. ಸೊ ನಾವೇ ತುಂಬ ಎಂಜಾಯ್ ಮಾಡ್ಕೊಂಡು ಬರಿತೀವಿ, ನಾವೇ ಎಂಜಾಯ್ ಮಾಡಿಲ್ಲ ಅಂದರೆ ನಮಗೆ ವರ್ಕ್ ಆಗ್ತಿಲ್ಲ ಅಂತ. ಸೊ ಹಾಗಾಗಿ ಪೂರ್ತಿ ಪ್ರೊಸೆಸ್ನ ನಾವು ಒಂದು ಎಕ್ಸೈಟ್ಮೆಂಟಲ್ಲಿ, ಒಂದು ಎನರ್ಜಿಲಿ ಎಂಜಾಯ್ಮೆಂಟ್ ಮಾಡ್ಕೊಂಡೇ ಮಾಡೋದು.
ಆಮೇಲೆ ಕತೆ ಫಸ್ಟು ಚೆನ್ನಾಗಿ ಅನಿಸ್ಬೇಕು. ನಿಮ್ಮ ಕತೆ ಚೆನ್ನಾಗಿ ಅನಿಸಿ ಇದು ಗೆಲ್ಲುತ್ತೆ, ಇದು ವರ್ಕ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದರೆ ಮಾತ್ರ ನಾವು ಅದ್ರೊಳಗೆ ಜಂಪ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಆ್ಯಸ್ ಅನ್ ಆ್ಯಕ್ಟ್ರ್ ಓಕೆ ಅವ್ರು ಆ್ಯಕ್ಟ್ ಮಾಡಿ ಬಂದ್ಬಿಡ್ಬೋದು. ಆ್ಯಸ್ ಅ ಡೈರೆಕ್ಟರ್ ಆ ಥರದ್ದು ಈಗ ಕಥೆಯಲ್ಲೇ ಅಷ್ಟು ಗಟ್ಟಿತನ ಇಲ್ಲ, ಇದು ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ರೆ ನಾನು ಡೈರೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಮೊದಲನೇ ಸರಿ ಆ್ಯಕ್ಷನ್ ಕಟ್ ಹೇಳೋದಕ್ಕಿಂತ ಹಿಂದೆ ಒಂದಷ್ಟು ಸ್ಟ್ರಗಲ್ಗಳಿದೆ ನಿಮಗೆ. ಲವ್ ಮಾಕ್ಟೈಲ್ ಬರೋದಕ್ಕಿಂತ ಮುಂಚೆ ನಿಮಗೂ ಕೆಲವು ಸಿನಿಮಾದ ಆಸ್ಪೆಕ್ಟ್ಗಳು ಆ ಟೈಮಲ್ಲಿ ಗೊತ್ತಿಲ್ಲದೆ ಇರ್ಬೋದು. ನಾವೀಗ ಸುಮ್ಮನೆ ಹೇಳ್ತೀವಿ ಕ್ಲೋಸಪ್ಪು, ಮಿಡ್ಡು, ವೈಡು, ಆ್ಯಂಗಲ್ಗಳು ಅಂತ. ನೀವು ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದ್ರು, ಲವ್ ಮಾಕ್ಟೈಲ್ ಮಾಡೋವಂಥ ಟೈಮ್ನಲ್ಲಿ ಒಂದಷ್ಟು ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರಿ, ಒಂದಷ್ಟು ಜನರನ್ನ ಗುಡ್ಡೆ ಹಾಕಿರ್ತೀರ. ಇವಾಗ ಪಾರ್ಟ್ 3 ಬರೋ ಟೈಮಲ್ಲಿ ಅದೆಷ್ಟು ಸಿಹಿಯಾಗಿ ಕಾಣಿಸುತ್ತೆ. ಅವತ್ತಷ್ಟೆಲ್ಲ ಕಷ್ಟಪಟ್ಟೆ, ಅದರ ಪ್ರತಿಫಲವಾಗಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂತ. ನೀವು ಹೇಳಿದ್ರಲ್ಲ ಈಗ ಶಾರ್ಟ್ಸ್ ಆಗ್ಬೋದು ಅಥವಾ ಸಿನಿಮಾ ಮೇಕಿಂಗ್ ಹೆಂಗೆ ಅನ್ನೋದರ ನಾವು ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಕಲಿತಾ ಇದ್ದೆ ಒಂದು. ಆಮೇಲೆ ಸೀರಿಯಲ್ ಮಾಡ್ತಾ ಇದ್ನಲ್ಲ, ಸೀರಿಯಲ್ ಮಾಡುವಾಗ ನಾನು ಅಲ್ಲಿ ಯಾವಾಗ ಎಪಿಸೋಡ್ ಡೈರೆಕ್ಟರ್ಗಳ ಜೊತೆ ನಿಂತು ಶಶಿ ಅಂತ ಇದ್ದರು, ಅವ್ರ ಜೊತೆ ನಾನು ಈ ಸೀನ್ ಹಿಂಗೆ ಓಪನ್ ಮಾಡೋಣ, ಹಂಗೆ ಓಪನ್ ಮಾಡೋಣ, ಹಿಂಗೆ ಮಾಡಿದ್ರೆ ಹಿಂಗೆ, ಹಂಗೆ ಮಾಡಿದ್ರೆ ಹಿಂಗೆ. ಸೊ ಅಲ್ಲಿ ತುಂಬ ಇನ್ವಾಲ್ವ್ ಆಗ್ತಾಯಿದ್ದೆ ನಾನು. ಅವ್ರ ಜೊತೆ ಕೂತ್ಕೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಅಂತ. ಅಥವಾ ರೈಟಿಂಗಲ್ಲೂ ಅಷ್ಟೇ, ಈ ಡೈಲಾಗ್ ಹಿಂಗೆ ಸೇರ್ಸೋಣ ಅಂತ ಒಂದಷ್ಟು ಪ್ರಾಕ್ಟೀಸ್ ಥರ ಆಗಿತ್ತು ನನಗಲ್ಲಿ. ಸೊ ಅದು ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಫಿಲಮ್ ಮಾಡ್ತಾ ಇದ್ದಾಗ ಗೊತ್ತಾಗ್ತಿತ್ತು, ಅವ್ರು ಏನೋ ಮಾಡಿಟ್ರೆ ಹಿಂಗೆ ಇಡ್ಬೋದಲ್ಲ, ಇದ್ರ ಬಗ್ಗೆ ಹಿಂಗೆ ಮಾಡ್ಬೋದಲ್ಲ. ಅವ್ನು ಕೆಲವ್ರಿಗೆ ಹೇಳಿದಾಗ ನೀನು ಕೆಲಸ ಮಾಡೋನವರು ಸರಿ ಅನ್ಸ್ತು, ಕೆಲವ್ರು ತಗೊಳ್ಳೋರು. ಆಮೇಲೆ ನಮ್ಮ ಸಿನಿಮಾ ಅಂತ ಬಂದಾಗ ನನಗೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡೆ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಅಂತ ಕೊಟ್ಟಾಗ ನಿಮಗೆ ಅದು ಈಗ ಒನ್ಗೆ ಅಷ್ಟು ಒದ್ದಾಡಿದ್ವಿ ನಾವು. ಪ್ರಮೋಷನ್ ಆಗ್ಬೋದು, ಅದು ನಿಲ್ಸೋಕ್ಕೆ, ಜನಕ್ಕೆ ಆ ಕಡೆ ತಿರುಗಿ ನೋಡೋಕ್ಕೆ ಯಾರು ತಿರುಗಲೂ ಇಲ್ಲ. ಲವ್ ಮಾಕ್ಟೈಲ್ 1 ನಿಮ್ಗೆ 2 ವಾರದ ತನಕ ಎಷ್ಟು ಪ್ರಮೋಷನ್ ಮಾಡಿ, ಎಷ್ಟು ಒಳ್ಳೆ ಸಾಂಗು, ಆ ಟ್ರೈಲರ್ಸು ಎಲ್ಲ ಬಿಟ್ಟರು ಯಾರು ಆ ಕಡೆ ತಿರುಗೂ ನೋಡಲಿಲ್ಲ. ಯಾಕಂದರೆ ಅವ್ರಿಗೆ ಅದ್ರ ಯಾವುದೋ ಒಂದು ಸಿನಿಮಾ ಬರ್ತಾಯಿದೆ ಅಂತ ಅವ್ರು ಇದ್ರ ಮೇಲೆ. ಅದೇ 2 ಮಾಡಿದಾಗ ಹಂಗೆ ಆಗಲಿಲ್ಲ. ಯಾಕಂದರೆ ನಾವು ಅಲ್ಲಿ 1ನಲ್ಲಿ ಅವರೆಲ್ಲ ಇಷ್ಟಪಟ್ಟಿದ್ರು, ಅವ್ರ ಪ್ರೀತಿ ಇತ್ತು. ಸೊ 2 ಕಾಯ್ತಾಯಿದ್ರು. ಸೊ 2 ಬಂದಾಗ ಆಟೋಮೆಟಿಕಾಗಿ ನೋಡೋ ಎಕ್ಸೈಟ್ಮೆಂಟ್ ಇತ್ತು, ನೋಡಿದ್ರು. ಸೊ ಈಗ 3 ಕೊಟ್ಟು ನಾನು ತುಂಬ ಬಂದು ಹೆಂಗೆ ಅಂತ ಹೇಳೋಕ್ಕಿಂತ ಗೊತ್ತು ಅವ್ರಿಗೆ. ಓಕೆ 1 ನೋಡಿದ್ದಾರೆ, 2 ನೋಡಿದ್ದಾರೆ, ಹೆಂಗಿರುತ್ತೆ ಅನ್ನೋದೊಂದು ಐಡಿಯಾ ಇರುತ್ತೆ. ಸೊ 3 ಬಂದಾಗ ನಿಮಗೆ ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಸಿನಿಮಾ ಅನ್ನೋದು ಯಾವಾಗಲೂ ಒಂದು ಕೊಲಾಬ್ರೇಟಿವ್ ವರ್ಕ್ ಅಂದ್ಕೊಳ್ಳೋಣ. ಕೆಲವೊಂದು ಶಕ್ತಿಗಳು, ಫೋರ್ಸ್ಗಳು ನಿಮಗೆ ಕನೆಕ್ಟ್ ಆಗಬೇಕಾಗತ್ತೆ ಒಂದು ಸಿನಿಮಾಗೆ. ನಿಮ್ಮ ಸಿನಿಮಾ ಟೀಮಲ್ಲಿ ನೋಡೋದಾದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ತುಂಬ ಸ್ಟ್ರಾಂಗ್ ಆಗಿದೆ. ಆ ನಿಟ್ಟಿನಲ್ಲಿ ನಕುಲ್ ಅವರು ಕನೆಕ್ಟ್ ಆಗ್ತಾರೆ. ಯಾವತ್ತೋ ಕೃಷ್ಣ ಅವರು ಫೋನ್ ಮಾಡೋವಾಗ ಮದರಂಗಿ ಆದಮೇಲೆ ಶ್ರೀ ಕ್ರೇಜಿ ಮೈಂಡ್ಸು ನಿಮ್ಮ ಟೀಮಿಗೆ ಬಂದು ಜಾಯ್ನ್ ಆಗ್ತಾರೆ. ಅವರುಗಳ ಪಾರ್ಟ್ ಏನು ಸಿನಿಮಾದಲ್ಲಿ? ಎಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಡೆಫಿನೆಟ್ಲಿ. ಅಂದರೆ ಇವಾಗ ಕೃಷ್ಣ ಸ್ಟೈಲ್ ಆಫ್ ವರ್ಕಿಂಗ್ ತುಂಬ ಬೇರೆ ಥರ ಇರುತ್ತೆ. ಹಿ ಈಸ್ ವೆರಿ ಇಂಪಲ್ಸಿವ್. ಅಂದರೆ ಈ ಮಿನಿಟಲ್ಲಿ ಡಿಸೈಡ್ ಮಾಡಿ ಶೂಟ್ ಮಾಡಬೇಕು ಅಂದರೆ ನಾವು ಮಾಡಬೇಕು, ಈ ಮಿನಿಟಲ್ಲಿ ಡಿಸೈಡ್ ಮಾಡಿ ಒಂದು ಟ್ರೇಲರ್ ಕಟ್ ಮಾಡಬೇಕು ಅಂದರೆ ಅದಾಗಬೇಕು, ಅಂದರೆ ಹಿ ವಿಲ್ ಮೇಕ್ ಇಟ್ ಹ್ಯಾಪನ್. ಸೊ ಅದು ಇವಾಗ ಎಲ್ಲರಿಗೂ ಅಭ್ಯಾಸ ಆಗೋಗಿದೆ. ಆಮೇಲೆ ಕೃಷ್ಣ ಅವ್ರು ವೆಯ್ಟ್ ಮಾಡಲ್ಲ ಅಂತ ಎಲ್ಲರಿಗೂ ಗೊತ್ತು. ಸೊ ಇವಾಗ ಫೋನ್ ಮಾಡಿಬಿಟ್ಟು ಶ್ರೀ ಸರ್ ನನಗೆ ಟ್ರೇಲರ್ ಬಿಡಬೇಕು, ಸುಪ್ರೀತ್ ಸರ್ ಐ ಥಿಂಕ್ ಕೆವಿನ್ ಅವ್ರದ್ದು ಬೆಳಗ್ಗೆ 9 ಕಾಲಲ್ಲಿ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಹಿಂಗೆ ಟಾಕ್ಸಿಕ್ June 4ಗೆ ಪೋಸ್ಟ್ಪೋನ್ ಆಗಿದೆ ಸರ್ ಅಂದರು. ಏನು ಮಾಡೋಣ ಸರ್ ಅಂದೆ. March 19 ಒಳ್ಳೆ ಡೇಟಾ, ಡೆಫಿನೆಟ್ಲಿ ಒಳ್ಳೆ ಹಾಲಿಡೇ ಇರುತ್ತೆ, ಮಾಡೋಣ ಸರ್. 9 ಕಾಲಲ್ಲಿ ಹೇಳಿದ್ರೆ 10 ಗಂಟೆಗೆ ಅನೌನ್ಸ್ ಮಾಡಿಬಿಟ್ಟೆ ನಾನು. ಸೊ ಪರ್ಸ್ನಲಿ ನನಗೆ ನಾವು ಜೊತೆಲಿರೋದ್ರಿಂದ ನನಗೆ ಗೊತ್ತು ಎಲ್ಲ ವಿಷಯದಲ್ಲೂ ಕೃಷ್ಣ ಇಂಪಲ್ಸಿವ್ ಕ್ಯಾರೆಕ್ಟರೇ ಹಾಗೆ. ಅವರು ಮನೇಲೂ ಅಷ್ಟೇ. ಟ್ರಿಪ್ಪಿಗೆ ಹೋಗ್ಬೇಕು ಅಂದರೆ 2 ದಿನದಲ್ಲಿ ಹೊರಟ್ಬಿಟ್ಟಿರ್ತೀವಿ ನಾವು, ಆ ಥರ. ಸೊ ಹಾಗಾಗಿ ಮುಂಚೆ ಎಲ್ಲ ನಂಗೆ ತುಂಬ ಆಶ್ಚರ್ಯ ಆಗ್ತಿತ್ತು. ನಾವು ಡೇಟ್ ಮಾಡಬೇಕಾದ್ರೆ ಯೂಶ್ವಲಿ ಹುಡುಗರು ಹಂಗೆ ಪ್ಲ್ಯಾನ್ ಮಾಡ್ತಾರೆ, ಇವತ್ತು ಮೂವಿಗೆ ಹೋಗೋಣ, ಓಕೆ ರೆಡಿಯಾಗಿ ಎಲ್ಲ. ಕೃಷ್ಣ ಈಗ 10 ಗಂಟೆ ಶೋ ಅಂದರೆ 9:45ಗೆ ಫಿಲ್ಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು 10 ಗಂಟೆಗೆ ಥಿಯೇಟ್ರಲ್ಲಿ ಇರ್ತೀವಿ ನಾವು. ಆ ರೀತಿ ವ್ಯಕ್ತಿತ್ವ ಇದು ಎಲ್ಲ ಕಡೆಯಲ್ಲೂ ಇದೇ ಥರ ಅವರು. ಸೊ ಶ್ರೀ ಕ್ರೇಜಿ ಅಂದರೆ ಅವ್ರು ಆಪ್ಷನ್ನೇ ಕೊಡಲ್ಲ ಬೇರೆಯವ್ರಿಗೆ. ಆ್ಯಂಡ್ ಇವಾಗ ಎಲ್ಲ ಅದಕ್ಕೆ ಟ್ಯೂನ್ ಆಗಿಬಿಟ್ಟಿದ್ದಾರೆ. ಐ ಥಿಂಕ್ ಫಾರ್ ಎನಿ ನ್ಯೂ ಕಮರ್ ಇಟ್ ಇಸ್ ಡಿಫಿಕಲ್ಟ್. ಈಗ ಅವ್ರು ಶ್ರೀ ಸರ್ ಬಿಟ್ಟು ಐ ಥಿಂಕ್ ಬೇರೆಯವ್ರು ಯಾರು ಆದರೆ ತಲೆ ಕೆಡ್ಕೊಂಡ್ಬಿಡ್ತಾರೆ. ಆಮೇಲೆ ಆರ್ಟಿಸ್ಟ್ಗಳು ಅಷ್ಟೇ, ಇವತ್ತು ಬಂದ್ಬಿಡಿ ವರ್ಕ್ಶಾಪ್ಗೆ ಅಂತ ಅವ್ರಿಗೆ ನೀವು ಫ್ರೀ ಇದ್ದೀರಾ ಅಂತ ಕೃಷ್ಣ ಕೇಳ. ದಟ್ಸ್ ಇಸ್ ಕ್ಯಾರೆಕ್ಟರ್. ನಾನು ಹೇಳ್ತೀನಿ ಒಂದ್ಸತಿ ಕೇಳಬೇಕಿತ್ತು ಅವ್ರನ್ನು ಅಂತ, ಬಟ್ ಕೇಳೋ ಅಭ್ಯಾಸ ಇಲ್ಲ ಅವ್ರಿಗೆ. ಇವತ್ತು ಬಂದ್ಬಿಡ್ತೀರಾ, ಈಗ ಇನ್ನು ಅರ್ಧ ಗಂಟೆಲಿ ಇರ್ತೀರ ಅಂತ ಅವರೆಲ್ಲೋ ಇರ್ತಾರೆ. ಬಟ್ ಅದು ಕೃಷ್ಣಂಗೆ ಬೇಡ. ಕೃಷ್ಣ ಅವ್ರಿಗೆ ಏನು ಬೇಕು ಅದು ಫಸ್ಟು. ಬಂದ್ಬಿಡ್ತೀರಾ, ಅರ್ಧ ಗಂಟೆಗೆ ಬಂದ್ಬಿಡ್ತೀರಾ ಅಂತ. ಸೊ ದಟ್ಸ್ ಹೌ. ಆ್ಯಂಡ್ ಅದೆಲ್ಲ ಒಂದು ಕಡೆ ನಮಗೆ ಇಟ್ಸ್ ಬಿನ್ ಪಾಸಿಟಿವ್. ಅಂದರೆ ಎಳ್ದಾಡೋದು, ಕನ್ಫ್ಯೂಷನ್ ಇರೋದೇ ಇಲ್ಲ. ವಿ ಆರ್ ಆಲ್ವೇಸ್ ವಿತ್ ಕ್ಲಾರಿಟಿ. ನಕುಲ್ ಇವಾಗ ಈಗ ಬಂದ್ಬಿಡ್ತೀನಿ, ನಕುಲ್ ಅವ್ರ ಮನೆಗೆ ನಾನು ಇವಾಗ ಬಂದ್ಬಿಡ್ತೀನಿ, ಕುತ್ಕೊಂಡು ಟ್ರೇಲರ್ ಮುಗಿಸ್ಬಿಡೋಣ ಅಂದರೆ ಇಟ್ ವಿಲ್ ಹ್ಯಾಪನ್. ಸೊ ಇಟ್ ಈಸ್ ವರ್ಕಿಂಗ್. ಆಮೇಲೆ ನಕುಲ್ಗೂ ನಾನು ತುಂಬ ಇದು ಮಾಡಲ್ಲ. ಈಗ ಟ್ಯೂನ್ಗಳು ಅಷ್ಟೇ, ಈಗ ಇದು ಮಾಡ್ಬಿಟ್ಟು ಬೇಡ ವರ್ಕ್ ಆಗ್ತಿಲ್ಲ ಇನ್ನೊಂದು ದಿನ ಹೇಳೋದು ಹಂಗಿಲ್ಲ. ಒಂದು ಸಲ ಅವ್ರು ನಾನು ಕಳಿಸಿದ್ಮೇಲೆ
ಆ ಟ್ಯೂನ್ ಓಕೆ ನಾನೇನಾರು ಓಕೆ ಅಂದರೆ ಮುಗೀತು, ಮತ್ತೆ ನಾನು ಚೇಂಜ್ ಮಾಡಲ್ಲ ಟ್ಯೂನು. ಓಕೆ ಅನ್ನೋ ಟೈಮ್ ತೊಗೋತೀನಿ, ಅವ್ರು ಕಳಿಸ್ತಾರೆ. ಒಂದು ಸಲ ಓಕೆ ಅಂದರೆ ಮತ್ತೆ ಅದಕ್ಕೆ ಇನ್ನೊಂದಿನ ಹಂಗೆ ಮಾಡಿ ಹಿಂಗೆ ಮಾಡಿ ಇನ್ನೊಂದು ಥರ ನೋಡಿ ಆಮೇಲೆ ಹೇಳಲ್ಲ. ಈವನ್ ರೀರೆಕಾರ್ಡಿಂಗಲ್ಲೂ ಅಷ್ಟೇ, ಒಂದು ಸಲ ಓಕೆ ನೋಡಿ ಓಕೆ ಅಷ್ಟೇ. ಸೊ ಅವ್ರಿಗೆ ಡಬಲ್ ಕೆಲಸ ತ್ರಿಬಲ್ ಕೆಲಸ ಎಲ್ಲ ಕೊಡಲ್ಲ. ನೀವು ಹೇಳಿ, ಕೃಷ್ಣ ಅವರು ಕ್ರಿಕೆಟ್ ಪ್ರಿಯರು, ಕ್ರಿಕೆಟನ್ನು ತುಂಬ ಇಷ್ಟಪಡ್ತಾರೆ. ಕ್ರಿಕೆಟನ್ನು ಸಿನಿಮಾ ಅಂದ್ಕೊಳ್ಳೋದಾದರೆ ಒಬ್ಬ ಆಟಗಾರ ಏನು ಯೋಚನೆ ಮಾಡ್ತಾ ಇರ್ತಾನೆ, ಕ್ರಿಕೆಟ್ ಗ್ರೌಂಡಿಗೆ ನಾನು ಇಳಿದ ಮೇಲೆ ನನ್ನ 100% ಕೊಡಬೇಕು ಅಂತ. ಎರಡರಲ್ಲೂ ನೀವು ನೋಡಿದ್ದೀರಾ, ಸಿನಿಮಾದಲ್ಲೂ ನೋಡಿದ್ದೀರಾ, ಕ್ರಿಕೆಟಲ್ಲೂ ನೋಡಿದ್ದೀರಾ, ಜೀವನದಲ್ಲಿ ನೋಡಿದ್ದೀರಾ, ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೀರಾ. ಅವ್ರ ತಯಾರಿ ಹೇಗಿರುತ್ತೆ ಎಲ್ಲದಕ್ಕೂ? ಐ ಥಿಂಕ್ ಒಬ್ಬ ವ್ಯಕ್ತಿ ಎಲ್ಲ ವಿಚಾರದಲ್ಲೂ ಒಂದೇ ಥರ ಇರ್ತಾರೆ, ಅಂದರೆ ವ್ಯಕ್ತಿತ್ವ ಚೇಂಜ್ ಆಗಲ್ಲ. ಸೊ ಇವಾಗೊಂದು ಟೂರ್ನಮೆಂಟ್ ಇದೆ ಅಂದರೆ ಸೈಲೆಂಟಾಗಿ ಹೋಗಿ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡೋದು, ಪ್ರಿಪ್ರೇಷನ್ ಇಲ್ದಲೇ ಕೃಷ್ಣ ತುಂಬ ಕಮ್ಮಿ ಏನಾದ್ರು ಟೈಮ್ ಇಲ್ದಲೇ. ಈಗ ನಮ್ಮ ಸಿನಿಮಾ ಇದೆ, ಯಾವುದೋ ಟೂರ್ನಮೆಂಟ್ ಇದೆ, ಯಾರೋ ಕೃಷ್ಣ ನೀವು ಆಡಲೇಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ರು ಏನೂ ಮಾಡೋಕ್ಕಾಗಲ್ಲ. ಬಟ್ ಜನರಲಿ ಕೃಷ್ಣ ವಿಲ್ ನಾಟ್ ಗೋ ವಿತೌಟ್ ಪ್ರಾಕ್ಟೀಸ್, ವಿತೌಟ್ ಪ್ರಿಪ್ರೇಷನ್. ಆ ಕೃಷ್ಣ ನಾನು ನೋಡೇ ಇಲ್ಲ, ವಿಚ್ ಐ ರಿಯಲಿ ಅಪ್ರಿಷಿಯೇಟ್. ಯಾಕಂದರೆ ಏನೋ ಒಂದು ಮಾಡ್ಬೇಕಾದ್ರೆ ಅದಕ್ಕೆ 100% ಕೊಟ್ಟು ಮಾಡೋಣ ಅಂತ, ವಿಚ್ ಇಸ್ ಗುಡ್. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದು, ಮತ್ತೊಂದಕ್ಕೆ ಮಾಡೋದು ಮಾಡಲ್ಲ, ಕೊಟ್ಟರೆ 100%. ಈ ಸಿನಿಮಾ ಕೂಡ ಹಂಗೆ ಮಾಡಿದ್ರೆ 100%. ಎಲ್ಲರೂ ಅಲ್ಲಿದ್ದೀವಿ, ನಮ್ಮ ಪ್ರೆಸೆನ್ಸ್ ಇದೆ ಮಾಡಿ. ಸೊ ಕ್ರಿಕೆಟ್ ವಿಚಾರದಲ್ಲೂ ಹಿ ವಿಲ್ ಪ್ರಿಪೇರ್, ನೆಟ್ಸ್ ಆಡೋದು, ಪ್ರಾಕ್ಟೀಸ್ ಮಾಡೋದು, ಆಮೇಲೆ ಹೋಗೋದು. ಖುಷೀಲಿ ಹೋಗ್ತಾರೆ. ಬಟ್ ಐ ಥಿಂಕ್ ಫರ್ದರ್ ಸ್ವಲ್ಪ ಕಮ್ಮಿ ಮಾಡ್ಬೋದು, ಸಿನಿಮಾಗಳಿಗೆ ಟೈಮ್ ಆಗೋದಿಲ್ಲ ಅಂತ. 19ಕ್ಕೆ ಪ್ರಾಕ್ಟೀಸ್ ಹೇಗಿದೆ? 19ಕ್ಕೆ ಆಗೋಗಿದೆ, ಏನಿಲ್ಲ, ಇದೆ ಆಲ್ರೆಡಿ ಎಕ್ಸಾಮ್ ಬರೆದಾಗಿದೆ, ರಿಸಲ್ಟ್ಗೆ ವೇಟಿಂಗು. ಸೊ ಸ್ಯಾಟಿಸ್ಫೈ ಮಾಡ್ತೀನಿ, ನಂಬಿಕೆ ನನಗೆ ಏನಂದರೆ ನಾವು ಮಾಡಿರೋ ಕೆಲಸ ಅವ್ರು ನೋಡೋವಾಗ ಅವ್ರ ಮುಖದಲ್ಲಿ ಬರೋ ಒಂದು ಇದಿರುತ್ತೆ, ಖುಷಿ ಇರುತ್ತೆ, ಎಕ್ಸೈಟ್ಮೆಂಟ್ ಇದೆ. ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಹೆಂಗೆ ಅದರ ಜೊತೆ ಟ್ರಾವೆಲ್ ಆಗ್ತಾರೆ ಅನ್ನೋದು ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಈವನ್ ನಾನು ಪಾರ್ಟ್ 1 ಮಾಡಿದಾಗಲೂ ಹೇಳಿದೆ ಮೇಲೆ ನನಗೆ, ನಾವು ಇನ್ನೂ ಅವಾಗ ಆ ಫಿಲಮ್ ಬಗ್ಗೆ ಯಾರು ತಲೆನೂ ಕೆಡಿಸ್ಕೊಂಡಿಲ್ಲ. ಬಟ್ ನಾವು ಹೇಳಿದೆ ನೋಡಿ ಸೂಪರ್ ಹಿಟ್ ಆಗುತ್ತೆ ನೋಡಿ ಫಿಲಮ್ ಅಂತ ಹೇಳಿದ್ದೆ. ಇವಳು ಹೌದಾ ಅಂತ, 100% ಫಿಲ್ಮ್ ಹಿಟ್ ಆಗುತ್ತೆ ಅಂತ. ಕಮರ್ಷಿಯಲ್ ಸಿನಿಮಾಗಳು ಒಂದು ಟೈಮಲ್ಲಿ ಬರ್ತಾ ಇರುತ್ತೆ, ಕಂಟೆಂಟು ಓಡಬೇಕು ಅನ್ನೋವಂಥ ಆಸಕ್ತಿ ಸಿನಿಮಾ ಮೇಕರ್ಗಳಿಗೆ ಇರುತ್ತೆ. ಗುರುಪ್ರಸಾದ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ, ಮಠ ಎದ್ದೇಳು ಮಂಜುನಾಥ ಮಾಡಿದವರು. ಅವರು ಒಂದು ಕಡೆ ಬರೀತಾರೆ ಡೈರೆಕ್ಟರ್ ಸ್ಪೆಷಲಲ್ಲಿ, ನಮ್ಮ ಚಿತ್ರರಂಗಕ್ಕೆ ಮಾತಿನ ಸಿನಿಮಾಗಳು, ಕಂಟೆಂಟ್ ಡ್ರಿವನ್ ಸಿನಿಮಾಗಳ ಅವಶ್ಯಕತೆ ಇದೆ ಅಂತ. ಅದೇ ಥರ ಅವ್ರು ಸಿನಿಮಾಗಳು ಮಾಡ್ಕೊಂಡು ಬಂದಿರ್ತಾರೆ. ಆ ಫಾರ್ಮುಲಾ ಈಗ ಹೇಗೆ ವರ್ಕ್ ಆಗುತ್ತೆ? ಯಾವಾಗಲೂ ವರ್ಕ್ ಆಗುತ್ತದು. ನಿಮಗೆ ಜನಾಂಕ 2-4 ಗಂಟೆ ಬಂದು ಕೂತ್ಕೋತಾರೆ ಅಂದರೆ ಅದು ಒಂದು ಕತೆ ಮಾತ್ರ ಹಿಡಿದಿಡೋಕ್ಕೆ ಸಾಧ್ಯ. ನಿಮಗೆ ಮೇಕಿಂಗಲ್ಲೆಲ್ಲ ಹಿಡಿದಿಡ್ತಾರೆ ಸುಳ್ಳು ಅದು. ನೀವು ರೀರೆಕಾರ್ಡಿಂಗು, ವಿಷುವಲ್ಲು, ಆ ಥರದ್ದೆಲ್ಲ ಬೇಜಾನ್ ಯೂಟ್ಯೂಬ್ ತೆಗೆದ್ರೆ 1000 ಬರುತ್ತೆ ವಿಷುವಲ್ಸ್. ಅದೆಲ್ಲ ಸ್ಕ್ರಿಪ್ಟ್, ಎಮೋಷನ್ಸ್. ಯಾವತ್ತೂ ಒಂದು ಪಾತ್ರಕ್ಕೆ ಕನೆಕ್ಟ್ ಆಗಿ ಆ ಪಾತ್ರ ಜೊತೆ ಟ್ರಾವೆಲ್ ಆಗ್ತಾ ನಾವು ಸಿನಿಮಾ ನೋಡ್ತಾ ಇದೆಯೋ ಅವ್ರಿಗೆ ಮರಿಬೇಕು, ಅವ್ರಿಗೆ ಗೊತ್ತೇ ಆಗಬಾರ್ದು. ಇಂಟ್ರೋ ಲೈಟ್ ಆಗ್ತದೆ, ಅಯ್ಯೋ ಇಷ್ಟೊತ್ತು ಥಿಯೇಟ್ರಲ್ಲಿ ಇದ್ವಾ ಅಂತ ಅನಿಸ್ಬೇಕು. ದಟ್ ಈಸ್ ಕಾಲ್ಡ್ ಸಿನಿಮಾ. ಅದು ಸಿನಿಮಾ ಮಾಡೋದು. ಅದನ್ನು ನೀವು ಹೆಂಗಾರು ಮಾಡಿ ನೀವು ಅದನ್ನು. ನೀವು ಈಗ ಅಣ್ಣವ್ರ ಫಿಲಮ್ಗಳೆಲ್ಲ ಏನು ಸಿನಿಮಾ ನೋಡ್ತಾ ಇದೀವಿ ಅಂತ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ಲೈಫ್ಗೂ ನಡೀತಾ ಇದೆ, ಆ ಎಮೋಷನ್ಸ್ ಹಂಗಿರ್ತಿತ್ತು. ಸೊ ನಿಮಗೆ ಯಾವಾಗಲೂ ಥಿಯೇಟ್ರಿಗೆ ಬಂದಾಗ ನಾವು ಥಿಯೇಟ್ರಲ್ಲಿ ಕೂತಿದ್ದೀವಿ ಅನ್ನೋದು ಮರೆತು ಆ ಪಾತ್ರಗಳ ಜೊತೆ ಹೋಗಬೇಕು. ಆವಾಗ ನನ್ನ ಪ್ರಕಾರ ದಟ್ ಈಸ್ ರಿಯಲ್ ಸಿನಿಮಾ. ನಾಟ್ ಇವಾಗ ಏನೋ ಪ್ಯಾನ್ ಇಂಡಿಯಾ ಅಥವಾ ಏನೋ ಬಿಗ್ ಬಜೆಟ್ಟು ಅಥವಾ ಆ ಮೇಕಿಂಗು ಈ ಮೇಕಿಂಗು, ಕ್ಯಾಮ್ರಾ ಇಲ್ಲಿಂದ ಬಂತು ಜನಕ್ಕೆ ಏನಕ್ಕೆ ಎಲ್ಲಿಂದ ಬಂದ್ರೇನು, ಎಲ್ಲ ಥರನೂ ಇವೆಲ್ಲ ಎಲ್ಲೂ ಕೂತ್ಕೊಂಡು ನೋಡ್ತಾರೆ, ಎಲ್ಲ ನೋಡ್ತಾರೆ. ಇಟ್ಸ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್. ನಾನು ಹಂಗೆ ಜಯಸೂರ್ಯ ಸರ್ ಹತ್ರ ಮಾತಾಡುವಾಗ ಹೇಳ್ತಿದ್ದೆ, ಲವ್ ಮಾಕ್ಟೈಲ್ ಬಗ್ಗೆ ಮಾತಾಡೋದ್ರೆ 1 ಗಂಟೆ ಸಾಲಲ್ಲ ನಮಗೆ ಅಂತ. ಏನಕ್ಕಂದರೆ ಆ ಸಿನಿಮಾದ ಸರಣಿ ಅಷ್ಟು ನೆನಪುಗಳನ್ನ ಕೊಟ್ಟಿದೆ. ಕೊರೋನಾ ಟೈಮಲ್ಲಿ ನೀವು ದಿಯಾ ರಿಲೀಸ್ ಆದಾಗ ಮತ್ತೆ ಚೇಂಜ್ ಆಯಿತು ಇಂಡಸ್ಟ್ರಿ. ಇಲ್ಲ ಮತ್ತೆ ಪ್ರೇಕ್ಷಕರು ಬರ್ತಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಜನ್ರೇಟ್ ಆಯಿತು. ಮತ್ತೆ ಅದೇ ತರಹದ ಸಮಯ ಬರಬೇಕು ಅನಿಸುತ್ತಾ ಈಗ? ಏನಕ್ಕಂದರೆ ನಾವು ಶುಕ್ರವಾರದ ರೇಸ್ ನೋಡ್ತಾ ಇದ್ದೀವಿ. ಐ ಥಿಂಕ್ ದಿಸ್ ಇಸ್ ಆನ್ ಗೋಯಿಂಗ್. ಅಂದರೆ ಹಂಗೆ ಇಲ್ಲವೇ ಇಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಶುಕ್ರವಾರ ಜನ ಬರಬೇಕು ಅಷ್ಟೇ. ದೇರ್ ಇಸ್ ನೋ ಲಾಜಿಕ್. ಸಿಂಪಲ್. ಒಳ್ಳೆ ಸಿನಿಮಾ ಮಾಡಬೇಕು, ಜನ ಬರಬೇಕು, ಆ್ಯಂಡ್ ಜನ ಬರ್ತಾರೆ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಅಂದರೆ ಈಗ ನಾನು ಅದನ್ನು ಬಿಲೀವ್ ಮಾಡಲ್ಲ. ಕೆಲವ್ರು ಹೇಳ್ತಾರೆ ಈ ಸೀಸನ್ ಇಲ್ಲ ಜನ ಬರಲ್ಲ, ಈಗ ಒಂಥರ ನೋಡೋ ಸೀಸನು ಜನ ಬರ್ತಾರೆ. ನಂಗೆ ಐ ಡೋಂಟ್ ಬಿಲೀವ್ ಇನ್ ಇಟ್. ನನಗೆ ಪರ್ಸನಲಿ ನೀವು ಹಂಗೆ ಹಿಸ್ಟ್ರಿ ತೊಗೊಂಡೋದ್ರೆ ಎಲ್ಲ ಟೈಮಲ್ಲೂ ಎಲ್ಲ ಟೈಮಲ್ಲೂ ಸಿನಿಮಾಗಳು ಗೆದ್ದಿರೋದಿದೆ. ಇಂಥ ಟೈಮಲ್ಲಿ ಗೆದ್ದೇ ಇಲ್ಲ ಅನ್ನಂಗೆಲ್ಲ ಇಲ್ಲ. ಒಳ್ಳೆ ಸಿನಿಮಾ ಬಂದು ಕೂತು ಮೇ ಬಿ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಒಂದು 2-3 ಸೋತಾಗ ಸ್ವಲ್ಪ ಜನ ಡಿಸಪಾಯಿಂಟ್ ಆಗಿ ಒಳ್ಳೆ ಸಿನಿಮಾ ಅದಾದ ನಂತರ ರಿಲೀಸ್ ಆದಾಗ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದೇನಾಗಿದೆ ಅಂದರೆ ಇವತ್ತು ಫಿಲಮ್ ಮೇಕರ್ಸು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಏನು ಕೇಟರ್ ಮಾಡೋದು ಅಂದರೆ ಪ್ಯಾನ್ ಇಂಡಿಯಾ ಮಾಡಬೇಕಾ, ಹಿಂಗೆ ಮಾಡಬೇಕಾ, ಹಂಗೆ ಮಾಡಿದ್ರೇ ಸಿನಿಮಾನ,
ಸೊ ಇದು ಕನ್ಫ್ಯೂಷನಲ್ಲಿ ಹೋಗ್ತಾ ಇದ್ದಾರೆ. ಆ ಕನ್ಫ್ಯೂಷನ್ ಹೋದಾಗ ಏನಾಗುತ್ತೆ ಅಂದರೆ ಕ್ಲಾರಿಟಿ ಇಲ್ಲ. ಸೊ ನಿಮಗೆ ಆ ಲೆವೆಲಲ್ಲಿ ಆಫ್ ಎಲ್ಲ ಸಿನಿಮಾನೂ ಆ ಲೆವೆಲಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಕತೆ ಇದ್ರೆ ಮಾತ್ರ ಹಂಗೆ ಮಾಡೋಕ್ಕೆ ಸಾಧ್ಯ. ಆ ಥರ ಕತೆ ಮಾಡ್ಕೋಬೇಕಲ್ಲ. ಆಮೇಲೆ ಆ ಥರ ಲಾರ್ಜರ್ ದೆನ್ ಲೈಫ್ ಕತೆಗಳು ಎಲ್ಲರಿಗೂ ಕನೆಕ್ಟ್ ಆಗಲ್ಲ, ಅದು ಇದೆ. ಎಷ್ಟೊಂದು ಚಿಕ್ಕ ಕತೆಗಳು ಔಟ್ ಪರ್ಫಾರ್ಮ್ ಮಾಡಿರೋದು ಇದೆಯಲ್ಲ ಇವಾಗ. ಎಲ್ಲ ಔಟ್ ಪರ್ಫಾರ್ಮ್ ಮಾಡಿರೋದು ನಿಮಗೆ ಚಿಕ್ಕ ಕತೆಗಳೇ ಇದೆಯಲ್ಲ. ಚಿಕ್ಕ ಕತೆಗಳು ಔಟ್ ಪರ್ಫಾರ್ಮ್ ಮಾಡಬೇಕು ಅಂದರೆ ಆ ರೀತಿ ತಂಡ ಕ್ರಿಯೇಟ್ ಆಗಬೇಕು, ಕತೆ ಇರಬೇಕು, ಸಿನಿಮಾ ಮಾಡಬೇಕು, ಮಾರ್ಕೆಟಿಂಗ್ ಆಗಬೇಕು, ಎಲ್ಲವೂ ಕೂಡ ಬಂದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅದೇ ಚಾಲೆಂಜಿಂಗ್ ಅಲ್ವಾ? ಥ್ರೂ ಔಟ್ ದ ಜರ್ನಿ ನೀವು ಒಂದು ತಂಡನ ಕಟ್ಕೊಂಡು ಸಿನಿಮಾ ಮಾಡಿ ಜನರಿಗೆ ತಲುಪಿಸೋವರೆಗೂ ಆ ಎನರ್ಜಿ, ಆ ಇಂಟ್ರೆಸ್ಟ್, ಆ ಕನ್ವಿಕ್ಷನ್ ಇಟ್ಕೊಂಡು ಇರೋದು, ಅದು ಫಿಲಮ್ ಮೇಕರ್ಸ್ ರೆಸ್ಪಾನ್ಸಿಬಿಲಿಟಿ. ಅದು ಇಟ್ಕೋಬೇಕು. ಐ ಥಿಂಕ್ ವರ್ಕ್ ಆಗುತ್ತೆ. ನೀವು ಲವ್ ಮಾಕ್ಟೈಲ್ ಸೀಸನ್ಗೆ ಹೇಳ್ತಿದ್ದೀನಿ, ನೀವು ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತೀರ, ಒಂದು ಬೇಸ್ ಸ್ಕ್ರಿಪ್ಟು. ನಾವು ಮೇಕಿಂಗ್ಸಲ್ಲೆಲ್ಲ ನೋಡ್ತೀವಿ, ನೀವು ಆನ್ಗೋಯಿಂಗ್ ಪ್ರೋಸೆಸ್ಸಲ್ಲಿ ಶೂಟಿಂಗ್ ಸ್ಪಾಟಲ್ಲೂ ಡೆವಲಪ್ ಮಾಡ್ತಾ ಇರ್ತೀರ ಡೈಲಾಗ್ಸ್ಗಳನ್ನ. ಅದನ್ನು ನೋಡಿದ್ವಿ ನಾವು. ಮತ್ತು ಈ ಸೀನ್ ಹೀಗೆ ಬರಬೇಕು ಅನ್ನೋವಂಥ ಒಂದು ಕ್ಲಾರಿಟಿ ಜೊತೆಗೆ ಕೆಲಸ ಮಾಡ್ತಾ ಹೋಗ್ತೀರಾ. ನೀವು ಮೇಕರ್ಸ್ಗಳಾಗಿ ನಾವು ಕಾಸ್ಟ್ ಬಗ್ಗೆ ಮಾತಾಡಲಿಲ್ಲ. ಯಾರು ಜಾಸ್ತಿ ಕಾಟ ಕೊಡ್ತಾರೆ ನಿಮಗೆ ಸೆಟ್ಟಲ್ಲಿ, ಕಾಸ್ಟಲ್ಲಿ? ನಾನೇ ಕೃಷ್ಣ ಕೊಡೋದು ಎಲ್ಲರಿಗೂ ಕಾಟ. ಅಂದರೆ ಆಮೇಲೆ ಇನ್ನೊಂದು ಹೇಳಿದೆ, ಸ್ಪಾಟಲ್ಲಿ ಚೇಂಜ್ ಅಂದರೆ ಇಂಪ್ರೂವೈಸು ತುಂಬ ಕಮ್ಮಿ ಆ್ಯಕ್ಚುಲಿ ನಾವು ಚೇಂಜ್ ಮಾಡಲ್ಲ ಆ್ಯಕ್ಚುಲಿ. ಯಾಕಂದರೆ ಸ್ಪಾಟಲ್ಲಿ ಆಲ್ರೆಡಿ ಟೇಕಲ್ಲಿ ಇರ್ತೀವಿ ನಾವು, ಅಲ್ಲಿ ರಿಹರ್ಸಲ್ಗಳಿರಲ್ಲ. ಸೊ ನಮ್ದೇನಾಗುತ್ತೆ ಅಂದರೆ, ನಿಮಗೆ ರಿಹರ್ಸಲ್ ಮಾಡ್ತೀವಿ ಮುಂಚೆ, ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು 2-3 ದಿನ, ಒಂದು ವಾರ ರಿಹರ್ಸಲ್ ಮಾಡ್ತೀವಲ್ಲ, ಅಲ್ಲಿ ಇಂಪ್ರೂವೈಸ್ ಆಗುತ್ತೆ. ಪ್ರೀ ಪ್ರೊಡಕ್ಷನ್ ತುಂಬ ಟೈಮ್ ತಗೊಂಡು ಮಾಡ್ತೀವಿ. ಸೊ ಒಂದು ಸೀನನ್ನು ನಾವು ಒಂದು ವಾರದಿಂದನೇ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಅವ್ರ ಆರ್ಟಿಸ್ಟ್ ಕರ್ಸು, ಅವರೆಲ್ಲ ಪ್ರಾಕ್ಟೀಸ್ ಮಾಡಿ. ಅಂದರೆ ಯಾರು ತುಂಬ ನೋನ್ ಆ್ಯಕ್ಟರ್ಗಳಾದರೆ ಅದು ಅಷ್ಟೊಂದೆಲ್ಲ ಮಾಡಲ್ಲ. ಅಟ್ಲೀಸ್ಟ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನಾವು ಮೇಕ್ ಶ್ಯೂರ್ ಅವ್ರಿಗೇನಂದರೆ ಕ್ಯಾಮ್ರಾ ಮುಂದೆ ಬಂದಾಗ ತುಂಬ ಕಾನ್ಫಿಡೆಂಟಾಗಿ ಮಾಡಬೇಕು ಅಂತ. ನಿಮ್ಗೆಲ್ಲೋ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬಾರ್ದು, ಎದುರ್ತಾ ಇದ್ದಾರೆ ಅಂತ ಅನ್ಸ್ಬಾರ್ದು. ದೇ ಶುಡ್ ಕಮಾಂಡ್ ದ ಸ್ಕ್ರೀನ್. ಬಂದಾಗ ನಾನು ಅಲ್ಲಿದ್ದಾರೆ ಅಂದರೆ ಅವ್ರು ದೇ ಶುಡ್ ಲೀಡ್ ದಟ್ ಅಂತ. ಸ್ಪಾಟಲ್ಲಿ ವಿ ವಿಲ್ ನಾಟ್ ಅಪ್ರಿಷಿಯೇಟ್ ದ ಚೇಂಜಸ್. ಸ್ಪಾಟಲ್ಲಿ ವಿಲ್ ಬಿ ರೆಡಿ ಟು ರೋಲ್. ಸೊ ಹಾಗಾಗಿ ಎಲ್ಲ ಮುಂಚೆನೇ ಪ್ರಾಕ್ಟೀಸ್ ಸೆಷನಲ್ಲೇ ಮುಗ್ದೋಗಿರುತ್ತೆ. ಅಂದರೆ ದೆಲ್ ಬಿ ಗುಡ್ ಟು ರೋಲ್ ಥರ ರೆಡಿ ಇರ್ತಾರೆ ಆ್ಯಕ್ಟರ್ಸ್. ಸೆಟ್ಟಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಎಲ್ಲ ಡಿಸ್ಕಷನ್ಸ್ ಎಲ್ಲ ಮುಂಚೆನೇ ಆಗೋಗಿರುತ್ತೆ. ಅಂದರೆ ನಾವದು ಪ್ರಿಫರ್ ಮಾಡ್ತೀವಿ. ವಿ ಪ್ರಿಫರ್ ದಟ್ ಪ್ಯಾಟರ್ನ್. ಮೋಷನ್ ಪೋಸ್ಟರ್ ರಿಲೀಸ್ ಆದಮೇಲೆ ನಾವು ಸುಮ್ಮನೆ ಕಾಮೆಂಟ್ಸ್ ಚೆಕ್ ಮಾಡ್ತೀವಿ ನಾವು, ಸಿನಿಮಾಸಕ್ತರೆಲ್ಲ ಏನು ಹೇಳ್ತಾ ಇದ್ದಾರೆ ಜನ ಕಂಟೆಂಟ್ ಬಗ್ಗೆ ಅಂತ. ನಾವು ಆ ಮೋಷನ್ ಪೋಸ್ಟರ್ಗೆ ಬಂದಂಥ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ವಿ. ದರ್ಶನ್ ಅವರ ಫ್ಯಾನ್ಸು, ಯಶ್ ಅವರ ಫ್ಯಾನ್ಸು, ಸುದೀಪ್ ಅವರ ಫ್ಯಾನ್ಸು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಈ ಸ್ಟಾರ್ಗಳ ಫ್ಯಾನ್ಸ್ಗಳು ಈ ಥರ ಸಪೋರ್ಟ್ ಮಾಡೋದನ್ನು ಎಷ್ಟು ಪ್ರೀತಿಸ್ತೀರಾ ನೀವು? ನೀವು ಕೂಡ ಯಾವುದೋ ಪಾಯಿಂಟಲ್ಲಿ ಯಾರ್ದೋ ಅಭಿಮಾನಿಗಳಾಗಿರ್ತೀರ. ನಾನು ಹೇಳೋದು ಫಸ್ಟು ಕನ್ನಡ ಸಿನಿಮಾ ಅಭಿಮಾನಿಗಳಾಗಬೇಕು ನಾವು ಎಲ್ಲರೂ. ಸೊ ಅವ್ರ ಸಿನಿಮಾ ಇವ್ರ ಸಿನಿಮಾ ಅವ್ರ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಫಸ್ಟು. ಕನ್ನಡ ಸಿನಿಮಾಯಿಂದನೇ ಎಲ್ಲರೂ ಆಗಿರೋದು. ಸೊ ವಿ ಶುಡ್ ರೆಸ್ಪೆಕ್ಟ್ ಫಸ್ಟ್ ಆ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗೆ. ಆ್ಯಂಡ್ ಎಲ್ಲರೂ ಯಾರ್ಯಾರು ಈ ಚಿತ್ರರಂಗಕ್ಕೆ ದುಡಿದಿದ್ದಾರೆ, ಐ ಥಿಂಕ್ ದಟ್ ಕಮ್ಸ್ ಫಸ್ಟ್ ನನಗೆ. ಸೊ ಅವ್ರುಗಳೆಲ್ಲ ಮಾಡ್ಕೊಂಬಂದಿರಿ. ಕನ್ನಡ ಇಂಡಸ್ಟ್ರಿ ಅಂದರೆ ಒಬ್ಬರಿಂದ ಆಗಿರೋದಿಲ್ಲ, ಎಲ್ಲರೂ ಇದ್ದಾರೆ ಅದರಲ್ಲಿ. ಒಂದು ಸಣ್ಣ ಸಿನಿಮಾಯಿಂದ ಹಿಡಿದು ದೊಡ್ಡ ಸಿನಿಮಾ ತನಕ, ಸಣ್ಣ ಆ್ಯಕ್ಟ್ರಿಂದ ದೊಡ್ಡ ಆ್ಯಕ್ಟ್ರ್ ತನಕ ಎಲ್ಲರೂ ಅದಕ್ಕೆ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಇಂಡಸ್ಟ್ರಿ ಉಳಿಬೇಕು ಅಂದರೆ ಡೆಫಿನೆಟ್ಲಿ ಆಡಿಯನ್ಸು ಕನ್ನಡ ಸಿನಿಮಾಗಳನ್ನೇ ಇಷ್ಟಪಡಬೇಕು. ನಾನು ಹೇಳ್ತೀನಿ, ಎಲ್ಲ ಸಿನಿಮಾನೂ ನೋಡಿ, ಎಲ್ಲ ಸಿನಿಮಾನೂ ನೋಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಚೆನ್ನಾಗಿರೋ ಸಿನಿಮಾಗಳನ್ನೇ ನೋಡಬೇಕು. ಸೊ ಚೆನ್ನಾಗಿರೋ ಸಿನಿಮಾ ಮಾಡೋ ಜವಾಬ್ದಾರಿ ನಮ್ಮದು. ಸೊ ಒಳ್ಳೆ ಸಿನಿಮಾ ಬಂದಾಗ ಹಿಂದೆ ಮುಂದೆ ನೋಡ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಒಳ್ಳೆ ಸಿನಿಮಾ ಬಂದಾಗ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ. ಹಂಗಂದ್ಬಿಟ್ಟು ನಾನು ಕೆಟ್ಟ ಸಿನಿಮಾಗೆ ಒಂದ್ಸಲಿ ನೋಡಿ ಅಂತ ಹೇಳಬಾರ್ದು. ಯಾಕಂದರೆ ಇಫ್ ದಟ್ ಫಿಲಮ್ ಡಸ್ ನಾಟ್ ಡಿಸರ್ವ್, ಲೆಟ್ ಇಟ್ ಫೇಲ್. ಇಫ್ ದ ಫಿಲಮ್ ಡಿಸರ್ವ್ಸ್, ಆ ಸಿನಿಮಾ ಚೆನ್ನಾಗಿದೆ ಅಂದಾಗ ಆ ಸಿನಿಮಾನ ಎಷ್ಟಾಗುತ್ತೆ ಅಷ್ಟು ಗೆಲ್ಲಿಸ್ಬೇಕು, ಎಷ್ಟಾಗುತ್ತೆ ಅಷ್ಟು ಮೆರೆಸ್ಬೇಕು. ಆರಾಮನ್ ಅರವಿಂದ್ ಸ್ವಾಮಿ ಅಂತ ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಮಿಲನ ಅವರು ಆಗಷ್ಟೇ ತಾಯಿ ಆಗಿರ್ತಾರೆ. ನಾನು ಆಗಷ್ಟೇ ತಂದೆ ಆಗಿದ್ದೆ. ಒಂದಷ್ಟು ಲೇಬರ್ ಪೇನ್ಸ್ಗಳು ಅಂತ ಹೇಳ್ತೀವಿ ನಾವು. ಅದಿದ್ದರೂ ಕೂಡ ನಾವು ಸದಾಶಿವನಗರ ಒಂದು ಹೋಟ್ಲ್ ಕಾಯ್ತಾ ಇರ್ತೀವಿ. ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಅವಾಗ ಒಂದಷ್ಟು ಜನ ಮಾತಾಡ್ಕೊಳ್ತಾರೆ, ಅಂದರೆ ಬರ್ತಾರಾ ಇಲ್ವಾ ಮಿಲನ ಅವರು ಅಂತ. ಒಂದು ಅರ್ಧ ಗಂಟೆ ಆದಮೇಲೆ ಬರ್ತಾರೆ. ನೀವು ನೋಡಿದಂತೆ ಮಿಲನ ನಾಗರಾಜ್ ಅವರ ಸಿನಿಮಾ ಪ್ರೀತಿ, ಆ ಕಮಿಟ್ಮೆಂಟು ಬಹುಶಃ ಬೇರೆ ಯಾರಾಗಿದ್ದು ಬರ್ತಿರಲಿಲ್ಲ ಅನಿಸುತ್ತೆ. ಐ ಥಿಂಕ್ ಅವಾಗ ಡೆಲಿವರಿ ಆಗಿ 1-2 months ಏನೋ ಆಗಿತ್ತು ಅಷ್ಟೇ. ಅದು ಕಮಿಟ್ಮೆಂಟ್ ಇದ್ದೇ ಇದೆ. ಆಮೇಲೆ ನನಗೆ ಸಿನಿಮಾ ಯಾವತ್ತೂ ಫಸ್ಟು. ಯಾಕಂದರೆ ಸಿನಿಮಾಯಿಂದ ನಮ್ಮಿಂದ ಸಿನಿಮಾ ಅಲ್ಲ. ನಾವು ಇವತ್ತೇನು ಹೆಸರು ಬಂದಿದೆ ಅದು ಬಿಕಾಸ್ ಆಫ್ ದ ಇಂಡಸ್ಟ್ರಿ. ಸೊ ಸಿನಿಮಾ ನಮಗೆ ಕೊಟ್ಟಿರೋದು. ಆ್ಯಂಡ್ ನಾವು ಯಾವಾಗಲೂ ಅದೇ ಮಾತಾಡೋದು. ಒಬ್ಬ ಪ್ರೊಡ್ಯೂಸರು ಅವ್ರಿಗೆ ಮೋಸ ಆಗಬಾರ್ದು ಯಾವಾಗಲೂ. ಅವ್ರಿಗೆ ಏನು ಹಾಕಿದ್ದಾರೆ ದುಡ್ಡು,
ಆದಷ್ಟು ಅವ್ರಿಗೆ ನಾವು ರಿಕವರ್ ಮಾಡಿಕೊಡಬೇಕು. ಈವನ್ ನಾವು ಪೇಮೆಂಟ್ಗಳು ಮಾತಾಡೋವಾಗಲೂ ಅಷ್ಟೇ ನಾವು ತುಂಬ ಯೋಚನೆ ಮಾಡ್ತೀವಿ, ಈ ಬಿಸ್ನೆಸ್ ಎಷ್ಟಾಗುತ್ತೆ, ಇಷ್ಟರಲ್ಲೇ ಮಾಡೋಣ, ಇಷ್ಟರಲ್ಲೇ ನಾವು ಹಾಕ್ಬೇಕು. ನಾವು ಸುಮ್ಮನೆ ಬಾಯಿ ಬಂದಿದ್ದ ರೇಟ್ಗಳು ಹೇಳಬಾರ್ದು. ನಾವು ಅದನ್ನೆಲ್ಲ ತುಂಬ ಡಿಸ್ಕಷನ್ ಆ್ಯಕ್ಚುಲಿ ಎಲ್ಲ ಸಿನಿಮಾ ಮಾತಾಡ್ತೀವಿ, ಎಷ್ಟಾಗಿದೆ, ಓ ಇಷ್ಟು ರಿಕವರ್ ಆಗಬೇಕು, ಓ ಇಷ್ಟ ಆಗಬೇಕು, ಇಷ್ಟು ಪ್ರೊಡ್ಯೂಸರ್ ಇಷ್ಟ, ಅಂದರೆ ಇಟ್ಸ್ ಜಸ್ಟ್ ಅ ವೆರಿ ಜನರಲ್ ಥಿಂಗ್. ಇಲ್ಲ ಇರೋದ್ರಿಂದ ಅದೇ ಸುಮಾರು ಅದೇ ಡಿಸ್ಕಷನ್ ನಡೀತಾ ಇರುತ್ತೆ. ಆ್ಯಂಡ್ ಇದು ಇವನ್ ಇನ್ಫ್ಯಾಕ್ಟ್ ನೀವು ಅದು ಹೇಳಿದ್ರೆ ಈ 3ಗೆ ಅವ್ರು ಹಾಕಿರೋ ಎಫರ್ಟ್ ಅಂತೂ ಅನ್ಬಿಲೀವಬಲ್ಲು. ನಿಮಗೆ ಈ ಕಡೆ ಪಾಪು ನೋಡ್ಕೋಬೇಕು, ಆ ಕಡೆ ಮನೆಯ ಎಲ್ಲ ಅಡುಗೆಗಳಿಗೆ ಸಾಮಾನುಗಳು ತರಿಸೋದಾಗ್ಬೋದು, ಆರ್ಡ್ರ್ ಮಾಡೋದಾಗ್ಬೋದು, ಕೆಲಸದವ್ರಿಗೆ ಯಾವ ಟೈಮ್ಗೆ ಏನು ತಿಂಡಿ ಮಾಡಬೇಕು ಆ ಫಾಲೋ ಅಪ್, ಈ ಕಡೆ ಸಿನಿಮಾ ಫಾಲೋ ಅಪ್, ಆರ್ಟಿಸ್ಟ್ಗಳು ಫಾಲೋ ಅಪ್ ಬಂದ್ರೆ ಹೋದ್ರೆ. ಸೊ ಆಮೇಲೆ ಕಾಸ್ಟ್ಯೂಮ್ಸ್ಗಳದು ಐ ಥಿಂಕ್ ಮಲ್ಟಿಪಲ್ ವರ್ಕ್ಸ್ ತುಂಬ ಎಕ್ಟಿಕ್ ಆಗಿತ್ತು ಲಾಸ್ಟ್ 6 to 8 months. ನಮ್ಮೆಲ್ರಿಗೂ ಯಾವುದೋ ಒಂದು ಗೈಡಿಂಗ್ ಲೈಟು ಕೆಲಸ ಮಾಡ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಕೆಲವ್ರಿಗೆ ಮಾತ್ರ ಅದು ಸಿಗುತ್ತೆ. ನೀವು ಇಷ್ಟು ವರ್ಷಗಳಲ್ಲಿ ನೋಡಿದ್ದೀರ ಕೃಷ್ಣ ಅವ್ರನ್ನ. ನಮಗೆ ಪದೇ ಪದೇ ಒಂದೊಂದು ಸಲ ಅನಿಸುತ್ತೆ ಅವ್ರ ಜರ್ನಿ ನೋಡೋವಾಗ, ಅಪ್ಪು ಸರ್ ಎಲ್ಲೋ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ. ನಿಮಗನ್ಸುತ್ತಾ ಕೃಷ್ಣ ಅವ್ರ ಮೇಲೆ ಅಪ್ಪು ಅವ್ರ ಆಶೀರ್ವಾದ ಇದೆ? ಡೆಫಿನೆಟ್ಲಿ ಅನಿಸುತ್ತೆ. ಐ ಥಿಂಕ್ ಭಾಳ ವರ್ಷದ ಗೆಳೆತನ ಕೂಡ ಇತ್ತು. ಆ್ಯಂಡ್ ಅವ್ರ ವ್ಯಕ್ತಿತ್ವನೇ ಹಂಗಿತ್ತು. ಡೆಫಿನೆಟ್ಲಿ ಹರ್ಸೋರು, ಹಾರೈಸೋರು, ಇವಾಗಲೂ ಆಶೀರ್ವಾದ ಇದೆ ಅಂತಲೇ ನಾವು ನಂಬಕ್ಕೆ ಇಷ್ಟಪಡ್ತೀವಿ. ಡೆಫಿನೆಟ್ಲಿ ಅವ್ರ ವ್ಯಕ್ತಿತ್ವನೇ ಹಂಗಿತ್ತು. ಸೊ ಹಾಗಾಗಿ ಅಂದರೆ ಅದನ್ನೇ ಬಿಲೀವ್ ಮಾಡ್ತೀವಲ್ಲ, ಏನೋ ಒಂದು ಸ್ಟ್ರೆಂತ್, ಏನೋ ಒಂದು ಪವರ್, ಅಂದರೆ ಏನೋ ಒಂದು ಆಶೀರ್ವಾದ ಇದೆ ನಮ್ಮ ಮೇಲೆ ಅಂದರೆ ಡೆಫಿನೆಟ್ಲಿ ಅವ್ರದ್ದಿದೆ ಅಂದರೆ ತಪ್ಪೇ ಆಗಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಒಬ್ಬನೇ ಅನ್ಸುತ್ತೆ ಅವ್ರ ಜೊತೆ ಅಷ್ಟೊಂದು ಸಿನಿಮಾ ಮಾಡಿರಂತ ಇರೋ ಇರ್ಬೋದು, ತುಂಬ ಸ್ಕ್ರೀನ್ ಸ್ಪೇಸ್. ಆ್ಯಂಡ್ ಐ ಥಿಂಕ್ ಅವರು ಬೇರೆ ಯಾರ ಫಿಲಮ್ಗೂ ಹೋಗಿ ಗೆಸ್ಟ್ ಅಪಿಯರೆನ್ಸ್ ಥರ ಮಾಡಿಲ್ಲ ಅಪ್ಪು ಸರ್. ಐ ಥಿಂಕ್ ಇದರಲ್ಲೇ ಲಕ್ಕಿ ಮ್ಯಾನಲ್ಲಿ ಮಾಡಿಕೊಟ್ಟಿದ್ದು. ಪ್ರೀತಿ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಅವ್ರವ್ರದ್ದೇ ಆದ ಡೆಫಿನೇಷನ್ಗಳು. ಪ್ರೀತಿ ಹಂಗಿರಬೇಕು ಹಿಂಗಿರಬೇಕು ಅಂತ ಅವ್ರವ್ರದ್ದೇ ಒಪಿನಿಯನ್ ಹೇಳ್ತಾ ಬರ್ತಾರೆ. ನಾವು ತುಂಬ ವರ್ಷಗಳಿಂದ ನೋಡಿದ್ದೀವಿ. ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡೋದಾದರೆ ತುಂಬ ವೇರಿಯೇಷನ್ಸ್ಗಳನ್ನ ನೋಡ್ಕೊಂಡು ಬಂದಿದೆ ಪ್ರೀತಿ. ಆಗೆಲ್ಲ ಲೆಟರಲ್ಲಿತ್ತು, ಆಮೇಲೆ ಫೋನಿಗೆ ಬಂತು, ಈಗೆಲ್ಲ ವಾಟ್ಸಪ್ಗಳಲ್ಲೂ ಪ್ರೀತಿ ಆಗುತ್ತೆ. ಇನ್ನು ಮುಂದೆ ಏನೇನು ಬರುತ್ತೆ ಗೊತ್ತಿಲ್ಲ. ಸಿನಿಮಾ ಪ್ರೀತಿ ಬಗ್ಗೆ ಇದೆ. ನಿಮ್ಮ ಪ್ರೀತಿಯ ವ್ಯಾಖ್ಯಾನ ಏನು? ಹೇಳಮ್ಮ. ಇಬ್ಬರದು ಒಂದೇ ಇದೆಯಾ? ಅಂದರೆ ನಮ್ಮದು ಬೆಳೀತಾ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನಾವು ಲವ್ ಮಾಡ್ತಿದ್ದಾಗಲೇ ಒಂಥರ ಇತ್ತು, ಮದುವೆ ಆದಮೇಲೆ ಇನ್ನೊಂದು ಥರ ಚೇಂಜ್ ಆಯಿತು, ಈಗ ಮಗು ಆದಮೇಲೆ ಅದು ಇನ್ನೊಂದು ಥರ ಚೇಂಜ್ ಆಯಿತು, ಸಿನಿಮಾ ಮಾಡಿದ್ಮೇಲೆ ಬೇರೆ ಥರನೇ ಆಯಿತು. ಸಿನಿಮಾ ಮಾಡ್ತಿದ್ದಂಗೆ ಈಗ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅದು ಇನ್ನೊಂದು ಥರ ಬೇರೆ ಥರ ಪ್ರೀತಿಗಳಾಗುತ್ತೆ. ಐ ಥಿಂಕ್ ಅದೊಂದು ಎವ್ರಿ ಸ್ಟೇಜ್ ಡೆವಲಪ್ಮೆಂಟ್ ಇರುತ್ತೆ. ಅಂದರೆ ಪ್ರೀತಿ ಮಾಡಬೇಕಾದ್ರೆ ಇನಿಷಿಯಲಿ ನಾವು ಪ್ರೀತಿ ಮಾಡ್ತಿದ್ದೀವಿ ಅನ್ನೋದು, ಅಂದರೆ ಇದು ಹೆಂಗಂದ್ರೆ ಈ ಟೈಟಲ್ ರಿಜಿಸ್ಟರ್ ಮಾಡ್ದಂಗೆ ಪ್ರೀತಿ ಮಾಡ್ತಿದ್ದೀವಿ ಅಂತ ಅದು ರಿಜಿಸ್ಟರ್ ಆಗೋವರೆಗೂ. ಇವಾಗ ಹೆಂಗೆ ಅಂದರೆ ಇದು ಅನ್ಸೆಡ್. ಅದು ಈಗೇನು ದಿನ ಹೇಳ್ಕೊಳ್ಳೋದೆಲ್ಲ ಇರಲ್ಲ. ಅವಾಗಂತೂ ಫೋನ್ ಮಾಡಿದಾಗಲೇ ಓಕೆ ಲವ್ ಯು ಟು ಬಾಯ್ ಅಂತ ಇಡ್ತಾ ಇದ್ವಿ. ಈಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ವಿ ನೋ ಇಟ್ ಅಂಡ್ ಒಂಥರ ವಿ ಆರ್ ಒನ್ ಅನ್ನೋ ಥರ. ಅಂದ್ರೆ ನನಗೆ ಎಫರ್ಟ್ ಹಾಕ್ಬೇಕು ಅಂತಿಲ್ಲ. ಹಿಂಗಾಗೋಗಿದೆ ಅಂದ್ರೆ ಪರ್ಸನಲ್ ಲೈಫು, ಪ್ರೊಫೆಷನಲ್ ಲೈಫು ಒಂಥರ ಎಲ್ಲ ಜೊತೆಗೆ. ಯಾರೊಬ್ರು ಕೇಳಿದ್ರು, ಸರ್ ನಿಮ್ಗೆ ಬೋರ್ ಆಗಲ್ವಾ? ಮನೇಲಿ ಒಳ್ಳೆ ಅವರೇ ಇರ್ತಾರೆ, ಸಿನಿಮಾಲು ಅವ್ರ ಜೊತೆ ಕೆಲಸ ಮಾಡ್ತೀರಾ? ನಿಜವಾಗ್ಲೂ ಬೋರ್ ಆಗುತ್ತಾ? ಇಲ್ಲ ಅಂದ್ರೆ ಬೋರ್ ಆಗುತ್ತೆ ನನಗೆ. ಇವಾಗ ಅದೇ ಡಿಸ್ಕಷನ್ ಆಯ್ತು ಕೆಳಗಡೆ. ಕೃಷ್ಣ ನೀವೊಬ್ಬರೇ ಇಂಟರ್ವ್ಯೂ ಕೊಡಿ, ಕೆಲವು ಇಂಟರ್ವ್ಯೂ ನಾನು ಸ್ಕಿಪ್ ಮಾಡ್ತೀವಿ, ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು. ಇಬ್ಬರ ಯೋಚನೆಗಳು ಒಂದೇ ಆಗಿರುತ್ತಾ ಪ್ರೀತಿ ಬಗ್ಗೆ? ಅಲ್ಲ, ಡಿಪೆಂಡ್ಸ್. ಕೆಲವೊಂದೊಂದು ವಿಚಾರಗಳು ಹುಡುಗಿರು ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳೋದು ಬೇರೆ ಇರುತ್ತೆ, ಹುಡುಗರು ನಾವು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ಅದರಲ್ಲಿ ಡಿಫ್ರೆನ್ಸ್ ಒಪಿನಿಯನ್ ಇರುತ್ತೆ. ಬಟ್ ಓವರ್ ಆಲ್ ಒಂದಕ್ಕೆ ಬಂದು ನಿಂತ್ಕೋತೀವಿ. ಸೊ ಅದು ಇಬ್ಬರು ಕನ್ವಿನ್ಸ್ ಆದಮೇಲೆ ಬರೋದು. ಬಟ್ ಇವಾಗ ಆಲ್ರೆಡಿ ಕೃಷ್ಣ ಏನು ಥಿಂಕ್ ಮಾಡ್ತಾರೆ ಅಥವಾ ನಾನೇನು ಥಿಂಕ್ ಮಾಡ್ತೀನಿ ಅಂತ ಕೃಷ್ಣ ಅವ್ರಿಗೆ ಆಲ್ರೆಡಿ ಗೊತ್ತಲ್ಲ. ನಮಗೆ ಈವನ್ ಬಿಫೋರ್ ಮಾತಾಡೋಕ್ಕಿಂತ ಮುಂಚೆನೇ ಗೊತ್ತಲ್ಲ. ಸೊ ಇಟ್ ಇಸ್ ಅಂಡರ್ಸ್ಟುಡ್. ನಂಗೆ ಗೊತ್ತಾಗ್ಬಿಡುತ್ತೆ. ಈಗ ಬರ್ತಾರಾಗಲಿ ನಂಗೆ ಬೈತಾರ, ಹೊಗಳ್ತಾರ, ಯಾವ ಮೂಡಲ್ಲಿ ಬರ್ತಾ ಇದ್ದಾರೆ, ಏನು ಹೇಳ್ತಾರೆ, ಎಲ್ಲ ಗೊತ್ತಿರುತ್ತೆ. ಅಂದ್ರೆ ನಾವು ಗೊತ್ತಿರುತ್ತೆ, ಯಾಕೆ ಏನಾಯಿತು ಅಂತ ಕೇಳ್ತಿರ್ತೀವಿ. ಹಂಗೆ ಇಬ್ಬರು ತುಂಬ ಪ್ರೀತಿಸ್ತೀರಾ, ಆಫ್ಲೈನು ಆನ್ಲೈನು. ನಾನು ಸಿಕ್ಕಾಗ ಕೇಳೋಣ ಅಂದ್ಕೊಂಡೆ ಸುಮ್ಮನೆ ಜೋವಿಯಲ್ಲಾಗೆ. ನಮ್ಮ ದುನಿಯಾ ನಮ್ಮ ಸ್ಟೈಲಲ್ಲಿ ಸಿಕ್ಕಿರ್ತೀರಾ, ಅದಾದಮೇಲೆ ಒಂದು ವಿಶೇಷವಾದ ಪಯಣ ಓಪನ್ ಆಗುತ್ತೆ. ನೀವಿಬ್ಬರು ಸೇರಿಕೊಂಡು ಯಾವುದೋ ಒಂದು ಸಿನಿಮಾಗೆ ಹೋಗಿರೋ ನೆನಪು ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ? ಗಾಡ್ಜಿಲ್ಲಾ ಫಸ್ಟ್ ಫಿಲ್ಮ್ ಇಬ್ಬರು ಪ್ರಪೋಸ್ ಮಾಡೋದು ಫಸ್ಟ್ ವೀಕ್ ಹೋಗಿದ್ದು ಫಿಲಮ್ ಗಾಡ್ಜಿಲ್ಲಾ. ಅದೇ ಗಾಡ್ಜಿಲ್ಲಾ ಸ್ಕ್ರೀನ್ ಮೇಲೆ ಲಾಸ್ಟಲ್ಲಿ ಬಂತು. ಅದು ನೋಡಿದ್ವಿ. ಸುಮಾರು ಫಿಲಮ್ಗಳು ಹೋಗಿದ್ದೀವಿ. ಅದು ಮೊದಲನೇ ಸಿನಿಮಾ. ಅದಾದಮೇಲೆ ಎಲ್ಲ ಸಿನಿಮಾ ನೋಡಿದ್ವಿ. ಎಲ್ಲನೂ ಒಟ್ಟಿಗೆ ಹೋಗಿ ನೋಡ್ರಿ. ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋಗೆ ತುಂಬ ಪ್ರೀತಿ ಸಿಕ್ತು ನಿಮಗೆ. ಈಗ ಆ ವಿಡಿಯೋ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅಂತ ನೀವು ಹೇಳಬೇಕು. ಪ್ರೀತಿ ಇವ್ರ ಅಂದರೆ ಜನಗಳಿಂದನಾ?
ಆ ಎಕ್ಸ್ಪೀರಿಯನ್ಸು ಹೇಳಬೇಕು. ಅನ್ಕೊಂಡ್ರೆ ನಾನು ಇದೇ ವಿಡಿಯೋ ಅಂತ. ಇದು ಮಹಾನಕನಲ್ಲ ಮಹಾನಕ ಸ್ಕೈ ವಾಕ್ ಮಹಾನಕ ಏನಿದೆ ಏನೋ ಸ್ಕೈ ವಾಕ್ ಮಹಾನಟನ್ ಅನ್ಸುತ್ತೆ. ಇಲ್ಲ ಮಹಾನಕನ್ ಸ್ಕೈ ವಾಕ್. ಮಹಾನಕನ್ ಸ್ಕೈ ವಾಕ್ ಅಂತ ಬ್ಯಾಂಕಾಕಲ್ಲಿ. ಅಲ್ಲಿ ಚೆನ್ನಾಗಿತ್ತು ಅಂತಲ್ಲ, ನನಗೆ ಜನರಲಿ ಭಯ. ಹೈಟ್ ಸಖತ್ ಎದುರ್ತಾರೆ. ಇಲ್ಲ, ನಾನು ಎಲ್ಲೂ ಅಡ್ವೆಂಚರ್ಸ್ ಎಲ್ಲ ನಾನು ಮಾಡೋದೇ ಇಲ್ಲ. ಸೊ ಅಲ್ಲಿ ಬಾ ಹೋಗೋಣ ಅಂತ ಇವ್ರು ಫುಲ್ಲು ಶಿವರ್ ಆಗ್ಬಿಟ್ಟಿದ್ರು. ಆ ವಿಡಿಯೋ ಮಾಡಿರೋದು ಗೊತ್ತಿಲ್ಲ ನಮ್ಗೆ. ವಿಡಿಯೋ ಮಾಡಿದ್ದು ಚೆನ್ನಾಗಿತ್ತು ಅಂತ ಹಾಕ್ಬಿದ್ವಿ. ವಿಡಿಯೋ ಮಾಡಿದ್ ಸಿಕ್ಕಿದ್ಮೇಲೆ ಕೃಷ್ಣ ಅವ್ರು ಅಪ್ಲೋಡ್ ಮಾಡಿದ್ದು. ನನಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಿರೋದು. ನನಗೆ ಸಿಕ್ಕಾಬಟ್ಟೆ ಭಯ ಅಂದ್ರೆ ಆ ಗ್ಲಾಸ್ ಮುರಿದೋದ್ರೆ ಏನ್ ಮಾಡ್ಲಿ ಅಂತ. ಐ ಥಿಂಕ್ ಅಮೃತನ ಯಾರೋ ರೇಚಲ್ ಇಬ್ಬರೊಬ್ಬರು ಅದನ್ನ ವಿಡಿಯೋ ಮಾಡಿದ್ದು. ಅದು ಹೋಯ್ತು ಎಷ್ಟೋ ಮಿಲಿಯನ್ ಹೋಯ್ತದು. 130 150 ಮಿಲಿಯನ್ ಹೋಗಿದೆ ಅದು. ಅದಕ್ಕೇನ್ ಪ್ರೀತಿ ಕೊಟ್ಟಿಲ್ಲ, ಮಜಾ ತಗೊಂಡಿದ್ದಾರೆ. ಇಲ್ಲ, ತುಂಬಾ ವಿಶ್ ಮಾಡಿದ್ರು. ಅಂದ್ರೆ ಈ ಜೋಡಿ ಹೀಗೆ ನಗ್ನಗ್ತಾ ಇರಲಿ. ತುಂಬಾ ಡಿಬೇಟ್ ಆಯ್ತು ಅದು. ಅದಕ್ಕೆ ಅಷ್ಟು ಕೆಲವರು ಪ್ರೀತಿ ಅಂದ್ರು, ಕೆಲವರು ಏನಕ್ಕೆ ಹೆಂಗ್ ಕರ್ಕೊಂಡು ಹೋಗ್ತಾರೆ ಎದ್ರಕೋತಾ ಇದ್ರು ಅಂತ ಎದ್ಕೊಂಡೇ ಇಲ್ಲ, ಸುಮ್ನೆ ಡವ್ ಅಂದ್ರು. ಕೆಲವರು ಹಿಂಗೆಲ್ಲ ಆಗುತ್ತಾ ಅಂದ್ರು. ಕೆಲವರು ಆಕ್ಚುಲಿ ಭಯ ಪಡ್ಕೊಳ್ಳೋರು ನಿಮ್ಗೇನ್ ಗೊತ್ತು ಎಷ್ಟು ಭಯ ಆಗುತ್ತೆ. ಆಕ್ಚುಲಿ ಹೈಟ್ ಫೋಬಿಯಾ ಇರೋರಿಗೆ ಸಖತ್ ಭಯ ಆಗುತ್ತೆ. ನನಗೆ ಆಕ್ಚುಲಿ ಹೈಟ್ ಫೋಬಿಯಾ. ಚರ್ಚೆ ಆಯ್ತು ಚೆನ್ನಾಗದು. ತುಂಬಾ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಮೋಷನ್ ಅನ್ನೋದು ಈಗ ಕೀ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದ್ರ ಬಗ್ಗೆನೂ ಮಾತಾಡಬೇಕಾಗುತ್ತೆ. ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ. ನೀವು ನೋಡ್ತಾ ಇದ್ದೀರಾ. ಸಪ್ತಮಿ ಗೌಡ ಅವರು ಒಂದು ಪೋಸ್ಟ್ ಮಾಡ್ತಾರೆ. ಅದು ತುಂಬ ಸಮಯೋಚಿತ ಅಂತ ಕೂಡ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಅನ್ನಿಸ್ತಾ ಇದೆ. ಪ್ಯಾಪರಾಜಿ ಕಲ್ಚರು ಎಷ್ಟರ ಮಟ್ಟಿಗೆ ಇರಬೇಕು, ಅದಕ್ಕಿಂತ ಮುಂದೆ ಹೋಗಿ ಬೇರೆ ಹಂತಕ್ಕೆ ಹೋಗ್ತಾ ಇದೆ. ಇದು ಬೇಡ ಅಂತ. ಪ್ರಮೋಷನ್ ಹೆಸರಲ್ಲಿ ಈ ಥರ ಕೆಲಸಗಳು ಆಗೋದ್ರ ಬಗ್ಗೆ ನಿಮ್ಮ ಸ್ಟ್ರೈಟ್ ರಿಯಾಕ್ಷನ್? ಅದು ಪ್ಯಾಪರಾಜಿ ಅಂತಲ್ಲ. ಈಗ ಒಂದು ಹೆಣ್ಮಗುನ ಹೆಂಗೆ ಶೂಟ್ ಮಾಡಬೇಕು, ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅನ್ನೋದೊಂದು ಕಾಮನ್ ಸೆನ್ಸ್. ಅದು ನಿನ್ನ ಅಕ್ಕ ತಂಗಿನ, ನಿನ್ನ ತಾಯಿನ ಅಥವಾ ನಿನ್ನ ಹೆಂಡ್ತಿನ ನೀನು ಆ ಥರ ತೆಗೆದ್ಬಿಟ್ಟು ನೀನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀಯ ಅನ್ನೋದು, ನೀನು ಅದನ್ನು ಹಾಕ್ತೀಯ ಅಂದ್ರೆ ಹಾಕಿದ್ನು. ಅದನ್ನು ನಾವು ನಮ್ಮ ತಂದೆ ತಾಯಿ ನಮ್ಮನ್ನ ಬೆಳೆಸಿರೋ ರೀತಿ, ನಾನು ಅಕ್ಕ ತಂಗಿರ ಜೊತೆ ಬೆಳೆದಿದ್ರೆ ಐಡಿಯಾ ಇರುತ್ತೆ ಏನು ಮಾಡಬೇಕು. ಈಗ ನಾನು ಒಬ್ಬ ಯಾವುದೋ ಒಂದು ಹುಡುಗಿ ಇದು ಏನೋ ಸುಮ್ಮನೆ ಏನೋ ಶೂಟ್ ಮಾಡ್ತಿರ್ತೀನಿ. ಈಗ ನಾನೊಬ್ಬ ಡೈರೆಕ್ಟ್ರು, ಏನೋ ಒಂದು ಫಿಲಮ್ ಏನೋ ಶೂಟ್ ಮಾಡ್ತಾ ಇರ್ತೀನಿ. ಆ ಶೂಟ್ ಮಾಡಿದಾಗ ಏನಂತಾರೆ ಆರ್ಟಿಸ್ಟ್ ಏನೋ ಬಗ್ಗಿದ್ರು, ಇನ್ನೇನೋ ಕ್ಲಿವೇಜ್ ಕಾಣಿಸ್ತು, ಇನ್ನೊಂದು ಕಾಣಿಸ್ತು ಅಂತಂದಾಗ ನಾನೊಬ್ಬ ಸೆನ್ಸಿಬಲ್ ಡೈರೆಕ್ಟರ್ ಆಗಿದ್ದರೆ ನಾನೇನು ಮಾಡ್ತೀನಿ, ಅದು ರೆಕಾರ್ಡ್ ಆಗೋಗಿರುತ್ತೆ, ನಾನು ಅದನ್ನು ಯೂಸ್ ಮಾಡಲ್ಲ, ಡಿಲೀಟ್ ಮಾಡಿ ಬಿಟ್ಬಿಡ್ತೀನಿ ಈ ಕಡೆಗೆ. ಸೊ ಅದು ಏನು ಬೇಕು ಅದನ್ನು ಮಾತ್ರ ಹಾಕಿರ್ತೀವಿ. ಸೊ ಅದು ಅಕ್ಕ ತಂಗಿರ ಜೊತೆ ಬೆಳೆದಿರೋರು ಗೊತ್ತಿರುತ್ತೆ. ಅದು ನೀವು ಇಂಥವ್ರನ್ನ ಪ್ಯಾಪರಸಿ ಕಲ್ಚರು ಅಂತ, ಪ್ಯಾಪರಸಿ ಬಗ್ಗೆನೇ ಹೇಳ್ತಲ್ಲ, ನಾರ್ಮಲ್ ಆಗಿ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಾರ್ಮಲ್ ಆಗಿ ಜನರಲ್ಲಿ ಇವರೆಲ್ಲ ಎಂಥವ್ರು ಗೊತ್ತಾ, ಈಗ ಯಾವುದೋ ಹೆಣ್ಮಗು ಬಾತ್ರೂಮ್ಗೆ ಹೋಗಿ ಇದಾದಾಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೋರು, ಅಥವಾ ಯಾರೋ ಡ್ರೆಸ್ ಚೇಂಜ್ ಮಾಡುವಾಗ ವಿಡಿಯೋ ಹಾಕೋರು. ಸೊ ಆ ಕ್ಯಾಟಗರಿಗೆ ಸೇರ್ತಾರೆ ಇವರೆಲ್ಲ. ಸೊ ಹುಷಾರಾಗಿರ್ಬೇಕು. ನಮ್ಮ ಅಕ್ಕ ತಂಗಿ ನಾವು ಹೆಂಗೆ ನೋಡ್ತೀವಿ ಹಂಗೆ ಬೇರೆಯವ್ರನ್ನೂ ಆ ಥರ ಟ್ರೀಟ್ ಮಾಡಬೇಕು. ಕಂಟೆಂಟ್ ಬೇಕು, ಕಂಟೆಂಟ್ ತಗೊಳ್ಳಿ ಅಂದ್ರೆ ಯಾವ್ದಾವುದೋ ಮಾಡಬಾರ್ದು. ಅವರು ಒಂದು ಬಂದು ನಿಮಗೆ ಒಂದು ಇವೆಂಟ್ಗೆ ಒಂದು 1 hour ಇರ್ತಾರೆ. ಆ 1 hour-ಅಲ್ಲಿ 1 hour ರೋಲ್ ಮಾಡಿದ್ರು ನಿಮಗೆ ಆ ಥರ ಫುಟೇಜ್ ಸಿಕ್ಕಿರೋದು ಬಹುಶಃ 10 ಸೆಕೆಂಡು ಅಲ್ವಾ. 60 ನಿಮಿಷದಲ್ಲಿ 10 ಸೆಕೆಂಡನ್ನೇ ನೀವು ತೆಗೆದು ಹಾಕ್ತೀರಾ ಅಂದರೆ ನಿಮ್ಮ ಕಲ್ಚರ್ ತೋರಿಸುತ್ತೆ. ಮಿಕ್ಕಿದ್ದಿದೆಯಲ್ಲ 50 ನಿಮಿಷ ಅದರಲ್ಲಿ ಹಾಕಿ. ನಾನು ಈ ವಿಡಿಯೋ ಫ್ಲೋಗಳು ಹೋಗ್ತಾ ಇರೋ ಗತಿ ಬಗ್ಗೆನೇ ಕೇಳ್ತೀನಿ. ಅಂದರೆ ನಾನು ಈಗ ಯಾವುದೋ ಒಂದು ಕಂಟೆಂಟ್ ತೊಗೊಂಡು ಬಂದಿರ್ತೀನಿ, ಕಂಟೆಂಟ್ ರೀಚ್ ಆಗಲಿ ಅನ್ನೋದು ಇದ್ದೇ ಇರುತ್ತೆ ಸಿನಿಮಾ ಕರ್ತರಿಗೆ. ಆದರೆ ಈ ಥರ ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ ಆಗೋದ್ರಿಂದ ಸಿನಿಮಾಗೆ ಯಾವುದೇ ಅಡ್ವಾಂಟೇಜ್ ಇಲ್ಲ ಅನ್ನೋದು ಕೂಡ ತುಂಬ ಡಿಸ್ಅಡ್ವಾಂಟೇಜ್. ಸಿನಿಮಾಗೆ ಅದರಿಂದ ಯಾವುದು ಇದು ಬೇಕಾಗಿಲ್ಲ. ಸಿನಿಮಾಗೆ ಏನೂ ಎಫೆಕ್ಟ್ ಆಗಲ್ಲ. ಸರಿ ಅಲ್ಲ, ಸಿನಿಮಾಗೆ ಅದರಿಂದ ಏನು ಹೆಲ್ಪ್ ಆಗೋ ಅವಶ್ಯಕತೆ ಇಲ್ಲ. ಸಿನಿಮಾ ಚೆನ್ನಾಗಿತ್ತು ಅಂತ ಜನ ನೋಡ್ತಾರೆ. ಅದರಿಂದ ತೋರಿಸ್ಬಿಟ್ಟು ಏನು ಚೀಪಾಗಿ ನೋಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಅಲ್ಲ, ಅದರಿಂದ ಪಬ್ಲಿಸೈಸು ಆಗಲ್ಲ, ಅದರಿಂದ ನೆಗೆಟಿವ್ ಆಗಲ್ಲ ಅಂತ ನಾನು ಹೇಳ್ತಿರೋದು. ಸಿನಿಮಾಗೆ ಏನೂ ಎಫೆಕ್ಟ್ ಆಗಲ್ಲ. ಅದು ಸುಮ್ಮನೆ ಆ ಮೊಮೆಂಟಲ್ಲಿ ಅದೇನೋ ಸ್ವಲ್ಪ ಇದು ಮಾಡ್ತಾರೆ, ಗಲಿಬಿಲಿ ಆಗುತ್ತೆ ಅಷ್ಟೇ. ಸಿನಿಮಾ ಗೆಲ್ಬೇಕು ಅಂದ್ರೆ ಸಿನಿಮಾ ಕಂಟೆಂಟ್ ಮಾತ್ರ ಸಿನಿಮಾನ ಗೆಲ್ಸಕ್ಕೆ ಸಾಧ್ಯ. ಪ್ಯಾಪರಸಿ ತಪ್ಪು ಅಂತ ಹೇಳ್ತಿಲ್ಲ, ಅದು ಇಲ್ಲಿ ಅದೆಲ್ಲ ಬೇಕು ಅವೆಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ದೊಡ್ಡ ಇವೆಂಟ್ ನಡೀತಾ ಇದೆ, ಜನಗಳು ಕಾಯ್ತಾ ಇದಾರೆ ಇವೆಂಟಿಗೆ ಯಾರು ಬಂದ್ರು ನೋಡ, ಯಾರು ಹೋದ್ರು ನೋಡ. ಡೆಫಿನೆಟ್ಲಿ ಅದನ್ನ ಎಂಜಾಯ್ ಮಾಡೋರು ಕೂಡ ಇದಾರೆ. ಅಂದ್ರೆ ಅದಕ್ಕೆ ವೇಟ್. ಆಮೇಲೆ ಎಲ್ಲ ರೇಸಲ್ಲಿ ಬಿಡಬಾರ್ದು. ಏನಾಗುತ್ತೆ ಅಂದ್ರೆ ನಮ್ದು ವ್ಯೂಸ್ ಚೆನ್ನಾಗಬೇಕು ಅಂದ್ರೆ ರೇಸಲ್ಲಿ ಬಿದ್ದಾಗ ಇವೆಲ್ಲ ಆಗೋದು. ಏನಂದ್ರೆ ಬೇರೆಯವ್ರದ್ದು ಹೆಣ್ಮಕ್ಳದ್ದು ಅವ್ರನ್ನ ಯೂಸ್ ಮಾಡ್ಕೊಂಡು ನಾವು ಏನಾದ್ರು ಮಾಡಿ ಒಂದು ಸ್ವಲ್ಪ ಎಥಿಕ್ಸ್ ಇರಬೇಕು. ನಾವು ಪಬ್ಲಿಸಿಟಿ ಮಾಡ್ಕೋತೀವಿ ಅನ್ನೋದು ತಪ್ಪಲ್ವಾ. ಅದು ಎಥಿಕ್ಸ್ ಇರಬೇಕಷ್ಟೆ. ತುಂಬ ವಿಷಯಗಳನ್ನ ಮಾತಾಡಿದ್ವಿ. ಲವ್ ಮಾಕ್ಟೈಲ್ 3 ಕೂಡ ಒಂದು ದೊಡ್ಡ ಕನಸು, ಹೋರಾಟ ನಿಮ್ಮ ಪಾಲಿಗೆ. ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ನಿಮ್ಮ ಇನ್ವಿಟೇಷನ್ ಕಾರ್ಡು ಕೊನೆಯದಾಗಿ 1, 2
ಎರಡೂ ನಿಮ್ಮ ಮುಂದೆ ಆಗಲೇ ಕೊಟ್ಟಿದ್ದೀವಿ. ನಿಮಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಡೆಫಿನೆಟ್ಲಿ 3 ಅದಕ್ಕೂ ಮೀರಿ ಬೇರೆ ಥರನೇ ಇರುತ್ತೆ. ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ. ನಿಮಗೆ ನೀವು ಇಡೀ ಕುಟುಂಬನ ಕರ್ಕೊಂಡ್ಬಂದು ಸಿನಿಮಾ ನೋಡಿ, ಒಂದು ಒಳ್ಳೆ ಸಿನಿಮಾ ನೋಡಿದ್ವಪ್ಪ ಅಂತ ನೀವೇ ಹೇಳ್ತೀರ. ಇಲ್ಲ ನೀವು ಡೆಫಿನೆಟ್ಲಿ. ಅಂದರೆ ಇವಾಗೆಲ್ಲ ತುಂಬ ಹೇಳ್ತಾರಲ್ವಾ, ಅಯ್ಯೋ ಸಿನಿಮಾಗಳು ನೋಡಬೇಕಪ್ಪ, ಫ್ಯಾಮಿಲಿ ಜೊತೆ ಹೋಗಬೇಕು, ಯಾವ್ದು ನೋಡೋದು ಅಂತ ಗೊತ್ತಾಗಲ್ಲ ಅಂತ. ಡೆಫಿನೆಟ್ಲಿ ದಿಸ್ ಇಸ್ ದ ಫಿಲ್ಮ್. ಅದಕ್ಕೋಸ್ಕರನೇ ನಾವು ಎಕ್ಸಾಮ್ ಎಲ್ಲ ಆಲ್ಮೋಸ್ಟ್ ಮುಗಿಯೋ ಟೈಮಲ್ಲಿ ರಿಲೀಸ್ ಮಾಡ್ತಾ ಇರೋದು. ನಿಮ್ಮ ಕುಟುಂಬ ಸಮೇತ ಕುತ್ಕೊಂಡು ನೋಡೋಂಥ ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ಲವ್ ಮಾಕ್ಟೇಲ್ 1 ನೋಡಿರೋರು, 2 ನೋಡಿರೋರು, ಪ್ರೀತಿ ಕೊಟ್ಟಿರೋರು, 3 ನೋಡ್ತೀರಾ. ಬಟ್ ನಿಮ್ಗಂತೂ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಇಷ್ಟಪಡ್ತೀರಾ ಸಿನಿಮಾನ. ನೀವು ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ. ಪ್ರೀತಿ ಜಾಸ್ತಿ ಆಗಲಿ, ಗೆಲುವು ನಿಮ್ಮದಾಗಲಿ. ನಾವೆಲ್ಲರೂ ಸೇರಿಕೊಂಡು 19ಕ್ಕೆ ಸಿನಿಮಾ ನೋಡೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, 19ನೇ ತಾರೀಕು ಡಿಸಿಷನ್ ಡೇ ಅಂತ ಹೇಳ್ಬೋದು. ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಸಿನಿಮಾ ಬೆಳಿಬೇಕು, ಸಿನಿಮಾ ಉಳಿಬೇಕು ಅಂತ ಥಿಯೇಟ್ರ್ಗಳಿಗೆ ಟಿಕೆಟ್ ತೆಗೆದುಕೊಂಡು ಹೋದರೆ ಇಂಥ ಕನಸುಗಳು ಜಾಗೃತಗೊಳ್ತವೆ ಅನ್ನುವಂಥ ಒಂದು ಆಶ್ವಾಸನೆಯ ಜೊತೆಗೆ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.